अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि सर्वशास्त्रेषु यदुक्तं शास्त्रेषु तद्रूपं मद्गुरुवरं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿ ಕೂಡ ಶರಣಗಳು. ಶ್ರುತಿ ನೀನೆ ವಿಪ್ರನೆಂದೆನೆ ಮಾಳ್ಕೆ ವಿಧಿಗಳ, ಶ್ರುತಿ ಬ್ರಹ್ಮವು ಎನೆ ಮಾಳ್ಪುದು ಅಹುದು ಎಂತು ಅನ್ನುವ ಸೂತ್ರ ಆರಂಭವಾಗಿ ಎರಡು ನುಡಿ ವಿಚಾರಗಳು ಸಾಗಿ ಬಂದಿದೆ. ಮೂರನೇ ನುಡಿಯ ವಿಷಯವನ್ನು ನೋಡೋಣ. ಶ್ರುತಿ ಏನು ಹೇಳ್ತದೆ ಅನ್ನೋದನ್ನು ಮೂರನೇ ನುಡಿಯಲ್ಲಿ ಹೇಳ್ತಾರೆ. ತನುವೇ ನೀನು ಎಲೆ ಮನುಜನೆ, ನೀನು ವಿಪ್ರನು, ನೀನು ಎನೆ ಶ್ರುತಿ ಕರ್ಮವೇ ಕರಣೀಯ. ತನು ಜಾತಿ ರಹಿತ ನೀನು ಆ ಪರಬ್ರಹ್ಮಂ ಅಂತಾಗೈತಿ, ಪರಬ್ರಹ್ಮವೇ ಆಗಬೇಕಾರದು. ಪರಬ್ರಹ್ಮವೆಂದೆನಲು ಎಂತೂ ರಚಿಪನು ಆ ಕ್ರಿಯೆಗಳ. ಪರಬ್ರಹ್ಮ ಎನಲು ಎಂತೂ ರಚಿಪನು ಆ ಕ್ರಿಯೆಗಳ. ತತ್ವಜ್ಞಾನಿ ಆದ ಮೇಲೆ ಕರ್ಮವನ್ನು ಮಾಡುವ ಜಾಗವೇ ಇಲ್ಲ ಇಲ್ಲಿ. ಅದಕ್ಕೆ ತತ್ವಜ್ಞಾನಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ. ಕರ್ಮವನ್ನು ಮಾಡುವುದರಲ್ಲಿ ಯಾರಿಗೆ ಅಧಿಕಾರ ಹಾಗಾದರೆ ಅನ್ನೋದನ್ನು ಈ ಪದ್ಯದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ತತ್ವಜ್ಞಾನ ಆದಮೇಲೆ ಕರ್ಮವನ್ನು ಮಾಡುವ ಅಧಿಕಾರ ಇಲ್ಲ. ನೋಡೋಣ, ಸ್ವಲ್ಪ ಶಬ್ದಾರ್ಥಗಳನ್ನು ನೋಡೋಣ. ತನುವೇ ನೀನು ಎನಲು ಮನುಜನೇ, ನೀನು ವಿಪ್ರನು, ನೀನೇ ಎನಲು ವಿಪ್ರನು ನೀನೆನೆ ಶ್ರುತಿ ಕರ್ಮವೇ ಕರಣೀಯ. ಏನು ಹೇಳಿರಿಲ್ಲೇ? ನೀನು ಬ್ರಾಹ್ಮಣ ಅಂದರೆ ಶರೀರ ಇಟ್ಕೊಂಡು ಹೇಳಬೇಕು. ತನುವು ನೀನು ಎನಲು ಎಲೆ ಮನುಜನೆ, ಈ ಶರೀರವೇ ನೀನು ಅಂತಾದದ್ದಾದ್ರೆ ಶ್ರುತಿ ಹೇಳಿದ್ರೆ ಕರ್ಮ ಮಾಡಬಹುದು. ಆದರೆ ಶ್ರುತಿ ನೀನು ಈ ಶರೀರ ಅಂತ ಹೇಳೋದಿಲ್ಲ. ಮುಂದಿನ ಪದ್ಯದಲ್ಲಿ ಅದು ವ್ಯಕ್ತ ಆಗ್ತದೆ. ನೀನು ಶರೀರ ಅಂತ ಹೇಳೋದಿಲ್ಲ, ನೀನು ಬ್ರಾಹ್ಮಣ ಅಂತ ಹೇಳೋದಿಲ್ಲ, ನೀನು ಮನುಜನೇ ಸಂಬೋಧನೆ ಇದೆ. ನೀನು ವಿಪ್ರನು, ನೀನು ಬ್ರಾಹ್ಮಣನು, ನೀನು ಎನೆ, ನೀನು ಬ್ರಾಹ್ಮಣನು ಎಂದು ಹೇಳಿದ್ದೆ. ಆದರೆ ನೀನು ಮನುಷ್ಯ, ನೀನು ಬ್ರಾಹ್ಮಣ, ನೀನು ಶರೀರವುಳ್ಳವನು ಅಂತ ಹೇಳಿದ್ದಾದರೆ ಯಾರು ಹೇಳಬೇಕ? ಶ್ರುತಿಯು ಹೇಳಿದ್ದಾದರೆ ಅಂತ ಅಭಿಪ್ರಾಯ ಇಲ್ಲಿ. ಶ್ರುತಿಯು ಹೀಗೆ ಹೇಳಿದ್ದಾದರೆ ಕರ್ಮವೇ ಕರಣೀಯ, ಕರ್ಮವನ್ನು ಮಾಡುವುದಕ್ಕೆ ನೀನು ಅಧಿಕಾರಿ. ಶ್ರುತಿ ನೀನು ಮನುಜನೂ ಅನ್ನೋದಿಲ್ಲ, ನೀನು ಬ್ರಾಹ್ಮಣ ಅನ್ನೋದಿಲ್ಲ,
ಬ್ರಾಹ್ಮಣ ಅಂತ ಒಂದು ಶಬ್ದ ಹಾಕ್ಯಾರ, ಉಳಿದು ಎಲ್ಲ ತಗೊಳ್ರಿ, ಕ್ಷತ್ರಿಯ ವೈಶ್ಯ ಶೂದ್ರ. ಅದು ಯಾವ ಒಂದು ವರ್ಣವಾಚಕ ಶಬ್ದ ಬಳಸಿಲ್ಲ ಶ್ರುತಿ. ಮನುಜನೇ ಅಂತ ಇಲ್ಲಿ ಸಂಬೋಧನೆ ಪ್ರಥಮ ಮಾಡಿದ್ದಾರೆ. ಮನು ಮಹರ್ಷಿಯಿಂದ ಹುಟ್ಟಿದವನೇ ಅಂತ ಅದಕ್ಕೆ ಅಭಿಪ್ರಾಯ. ಮನೋಹೋ ಜಾತಃ ಇತಿ ಮನುಜಃ, ಮನು ಮಹರ್ಷಿಯಿಂದ ಹುಟ್ಟಿದಾತನು ನೀನು. ಯಾಕಂತ ಕೇಳಿದರೆ ಜಗತ್ತೇ ಇಲ್ಲ ಅಂತ ಹೇಳಕ್ಕೆ ಹೊಂಟಿದ್ದಾರೆ. ಪರಂತು ಜಗತ್ತಿಲ್ಲ ಅನ್ನೋದಿಲ್ಲ, ಎಲ್ಲರೂ ಒಪ್ಪಿಲ್ಲಲ್ಲ. ಶರೀರ ನಾ ಹುಟ್ಟವ, ನಾ ಸಾಯವ ಅನ್ನವನು ಕರ್ಮವನ್ನು ಮಾಡಬೇಕಾಗೈತಿ. ಅದಕ್ಕಾಗಿ ಶ್ರುತಿ ಮಾತೆ ಒಂದು ವೇಳೆ ನೀನು ಮನುಜ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ರೆ ಮಾಡಬಹುದಾಗಿತ್ತು, ಕರ್ಮವೇ ಕರಣೀಯ. ಆದರೆ ಏನು ಹೇಳ್ತದ ಶ್ರುತಿ, ಏನು ಹೇಳ್ತದ ಅಂತ ಕೇಳಿದರೆ ತನು ಜಾತಿ ರಹಿತ ನೀನು. ತನು, ನಿನಗೆ ಶರೀರ ಇಲ್ಲ, ನೀನು ಕೇವಲ ಚೈತನ್ಯ ಸ್ವರೂಪ, ತನು ರಹಿತನು. ಶರೀರವೇ ಇಲ್ಲ ಅಂದಮೇಲೆ ಜಾತಿ ಇಲ್ಲ, ಜಾತಿ ರಹಿತನು. ಇದು ಮೂರನೇ ಸಂಧಿಯಲ್ಲಿ ವಿಸ್ತಾರವಾಗಿ ಆಗಿ ಬಂದಿದೆ. ಭ್ರಾಂತಿ ಮೂರನೇ ಸಂಧಿ, ಭ್ರಾಂತಿ ನಿರಾಕರಣ ಸಂಧಿಯಲ್ಲಿ ಜಾತಿ ಯಾರಿಗೆ ಹೇಳೋದು, ಏನು ಎಂತು ಎಲ್ಲ ಅಲ್ಲಿ ಚರ್ಚೆ ಆಗಿ ಬಂದಿದೆ. ತನು ಶರೀರ ಇಲ್ಲ, ಜಾತಿಯೂ ಇಲ್ಲ, ರಹಿತ ಅಂದ್ರೆ ಇಲ್ಲ ಅಂತ. ನಿನಗೆ ಜಾತಿ ಇಲ್ಲ, ನಿನಗೆ ಶರೀರ ಇಲ್ಲ, ಮತ್ತೇನು ಹಾಗಾದರೆ ನೀನು ಆ ಪರಬ್ರಹ್ಮವು, ನೀನು ಆ ಪರಬ್ರಹ್ಮವು ಅಂತ ಬರೆದ್ರಿ ಇಲ್ಲಿ. ಆ ಪರಬ್ರಹ್ಮವು ಅಂದ್ರೆ ತತ್ಪದಕ್ಕೆ ಲಕ್ಷ್ಯಾರ್ಥವಾಗಿರುವ ಆ ಪರಬ್ರಹ್ಮವೇ ನೀನು ಅಂತ ಇದ್ರ ಅರ್ಥ. ನೋಡೋಣ ತತ್ವಮಸಿ ಮಹಾತ್ಮವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಣಂತ. ಪದಾರ್ಥ ಮುಗಿಲಿಗೆ. ಪರಬ್ರಹ್ಮವು ಎಂದು ಎನ್ನಲು, ಪರಬ್ರಹ್ಮವೇ ಎಂದು ಹೇಳಲು, ಎಂತೂ ರಚಿಪನು ಆ ಕ್ರಿಯೆಗಳ, ಎಂತೂ ಪರಬ್ರಹ್ಮವೆನ್ನಲು ಎಂತು ರಚಿಪನು ಆ ಕ್ರಿಯೆಗಳ, ವೇದವಿಹಿತವಾದ ಕರ್ಮಗಳನ್ನು ಯಾವ ರೀತಿಯಿಂದ ಮಾಡಿಯಾನು. ಕರ್ಮಗಳನ್ನು ಮಾಡಬೇಕಾದ್ರೆ ಮೊದಲು ಶರೀರನ ಅಂತ ಇವನಿಗೆ ಭಾವನೆ ಆಗಬೇಕು. ಆಮೇಲೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅನ್ನುವ ಯಾವುದರ ಒಂದು ವರ್ಣದವನು ಆಗಿರಬೇಕು. ಶೂದ್ರನಿಗೆ ಏನಪ್ಪ ಕರ್ಮ ಮಾಡೋದಂದ್ರೆ ಸೇವೆಯನ್ನು ಮಾಡುವುದೇ ಪರಿಚರ್ಯಾತ್ಮಕ ಕರ್ಮವೇ ಅವನ ಕರ್ತವ್ಯ. ಇನ್ನು ವೈಶ್ಯನಿಗೆ ಕೃಷಿ, ಒಕ್ಕಲುತನ, ಗೋಗಳ ರಕ್ಷಣೆ, ಆಮೇಲೆ ವಾಣಿಜ್ಯ ವ್ಯಾಪಾರ ವಗೈರೆ. ಕ್ಷತ್ರಿಯನಿಗೆ ಹೇಳಿದ್ರಲ್ಲ ಹಿಂದೆ, ಧೃತಿ, ಧೈರ್ಯ, ಜಗತ್ತನ್ನು ಆಳುವತನ, ದಾನ ತಗೊಳ್ಳೋದು, ದಾನ ಕೊಡೋದು, ಅದೆಲ್ಲ ಅವನ ಕರ್ತವ್ಯ. ಬ್ರಾಹ್ಮಣಗಂತೂ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಇತ್ಯಾದಿ ಕರ್ಮಗಳನ್ನು ಹೇಳ್ಕೊಂಡು ಬಂದಾರೆ. ಆದರೆ ಶ್ರುತಿ ಏನಂತದ, ನೀನು ಆ ಪರಬ್ರಹ್ಮವೇ ಇದ್ದಿ, ತತ್ ತ್ವಂ ಅಸಿ. ತ್ವಂ ತತ್ ಅಸಿ ಅಥವಾ ತತ್ ತ್ವಂ ಅಸಿ. ಇಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ಹಿಂದೆಲ್ಲ ಹೇಳಿ ಆಗೈತೆ, ಮತ್ತೊಮ್ಮೆ ಕೇಳ್ರಿ. ಬಂದಿದೆ ಅಂದಮೇಲೆ 4 ಮಾತು ನೆನಪು ಮಾಡೋಣ. ತತ್ವಮಸಿ ಮಹಾವಾಕ್ಯವನ್ನು ತಗೊಳ್ಳೋಣ ಇಲ್ಲಿ. ಯಾಕಂದರೆ ಶ್ರುತಿ ಏನಂತದ್ದು ಅಂದ್ರೆ ನೀನು ಪರಬ್ರಹ್ಮವೇ ಎಂದು ಎಣಲು, ನೀನು ಪರಬ್ರಹ್ಮವೇ ಆಗಿದ್ದಿ ಎಂದು ಶ್ರುತಿ ಹೇಳಲು, ನೀನು ಯೋಗಿಯಾದಂಥವನು, ನೀನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ ಅಂತ ಶಬ್ದಾರ್ಥಗಳು. ಇದು ತತ್ವಮಸಿ ಮಹಾವಾಕ್ಯದ ಅರ್ಥ ಬಹಳಷ್ಟು ವಿಸ್ತಾರವಾಗಿದೆ, ಪೂರ್ವದಲ್ಲಿ ಹೇಳಿಯಾಗಿದೆ. ಮತ್ತೊಮ್ಮೆ ನೆನಪಿಗೆ ತಂದು ಕೊಡುತ್ತೇನೆ. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬರುವಂಥದ್ದು ತತ್ವಮಸಿ ಮಹಾವಾಕ್ಯ. 3 ಪದಗಳಿದಾವೆ. ತತ್, ತ್ವಂ, ಅಸಿ. ತತ್ ಅಂದ್ರೆ ಏನು, ತ್ವಂ ಅಂದ್ರೆ ಏನು, ಅಸಿ ಅಂದ್ರೆ ಏನು, ಸಾಕಷ್ಟು ಮಂದಿ ಕೇಳಿದ್ದೀರಿ, ಗೊತ್ತಿರುವಂಥದ್ದೇ. ಆದರೂ ಕೂಡ ಹೇಳುವ ಪ್ರಸಂಗ ನೋಡೋಣ. ತತ್ ಅಂದ್ರೆ ವಾಚ್ಯಾರ್ಥ ಮಾಯಾವಿಶಿಷ್ಟ ಬ್ರಹ್ಮ. ತ್ವಂ ಅಂದ್ರೆ ಅವಿದ್ಯಾವಿಶಿಷ್ಟ ಜೀವಚೇತನ. ಮಾಯಾವಿಶಿಷ್ಟ ಬ್ರಹ್ಮ ಅಂದ್ರೆ ಈಶ್ವರ, ಅವಿದ್ಯಾವಿಶಿಷ್ಟ ಚೇತನ ಅಂದ್ರೆ ಜೀವಾತ್ಮ. ಆಮೇಲೆ ಅಸಿ ಅಂದ್ರೆ ಅದುವೇ ನೀನಾಗಿದ್ದೀಯ ಅಂತ ಕ್ರಿಯಾಪದ. ತತ್ಪದದ ವಾಚ್ಯಾರ್ಥ, ತ್ವಂಪದದ ವಾಚ್ಯಾರ್ಥ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ತತ್ಪದದ ವಾಚ್ಯಾರ್ಥ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ ಅಂತ ಆಗ್ತದೆ.
ತ್ವಂ ಪದದ ವಾಚ್ಯಾರ್ಥ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಾತ್ಮ ಅಂತ ಅರ್ಥ ಆಗ್ತದೆ. ಒಬ್ಬ ರಾಜನಿಗೂ ಒಬ್ಬ ರಂಕನಿಗೂ ಸಮಾನತೆ ಹೇಳಲಿಕ್ಕೆ ಆಗ್ತದೆ ಏನಂದ್ರೆ ಆಗೋದಿಲ್ಲ. ರಾಜನು ಬಹಳ ದೊಡ್ಡವನು, ರಂಕ ಅಂದ್ರೆ ಸೇವಕ ಬಹಳ ಚಿಕ್ಕವನು. ಮತ್ತು ನೀನೇ ಆ ಪರಬ್ರಹ್ಮ ಆಗಿದ್ದಿ, ಆ ಪರಬ್ರಹ್ಮವೇ ನೀನಾಗಿದ್ದಿ ಅಂತ ಹೇಳಿದರೆ ಈ ಸರ್ವಜ್ಞತ್ವಾದಿ ಗುಣಗಳು ಮತ್ತು ಕಿಂಚಿಜ್ಞತ್ವಾದಿ ಗುಣಗಳು, ಇವು ಪರಿಚ್ಛನ್ನ, ಅವು ಪರಿಪೂರ್ಣ, ಇವು ಅಪರೋಕ್ಷ, ಜೀವಾತ್ಮ ಅಪರೋಕ್ಷ, ಸಗುಣ ಬ್ರಹ್ಮ ಪರೋಕ್ಷ. ಹೀಗೆಲ್ಲ ವೈರುಧ್ಯ ಇರುವುದರಿಂದ ತತ್ವಮಸಿ ಮಹಾವಾಕ್ಯ ಅಭೇದವನ್ನು ಹೇಗೆ ಹೇಳ್ತದೆ? ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಅಭೇದ ಹೇಗೆ ಹೇಳ್ತದೆ? ಅಥವಾ ಜೀವಾತ್ಮನಿಗೂ ಈಶ್ವರನಿಗೂ ಅಭೇದ ಹೇಗೆ ಹೇಳ್ತದೆ ಅಂತ ಸಂಶಯ ಬಂದರೆ ಲಕ್ಷಣ ಮಾಡ್ತೇವೆ. ಒಂದು ಪದದಲ್ಲಿ ಶಕ್ತಿ ವೃತ್ತಿ ಅಂತಿದೆ ಹಾಗೂ ಲಕ್ಷಣ ವೃತ್ತಿ ಅಂತಿದೆ. ವೃತ್ತಿ ಎರಡು ರೀತಿ ವೃತ್ತಿ, ಒಂದು ಶಕ್ತಿ ವೃತ್ತಿ, ಇನ್ನೊಂದು ಲಕ್ಷಣ ವೃತ್ತಿ. ಸಾಕ್ಷಾತ್ತಾಗಿ ಪದದಿಂದ ಪದದ ಅರ್ಥ ಹೊಂದುಗಡೆ ಆದರೆ ಅಲ್ಲಿ ಶಕ್ತಿ ವೃತ್ತಿ. ಇದು ಘಟ, ಅಯಂ ಘಟ, ಇದು ಕೊಡ ಅಂದಿವಂತ ಇಟ್ಕೊಳ್ರಿ. ಕೊಡ ಎದುರಿಗಿದೆ ಗೊತ್ತಾಗ್ತದೆ, ಅಯಂ ಘಟ, ಕೊಡ ಎದುರಿಗಿದೆ ತಿಳಿತದೆ. ಆದರೆ ಎಲ್ಲಿ ಹೊಂದುಗಡೆ ಆಗೋದಿಲ್ಲವೋ ಶಕ್ತಿ ವೃತ್ತಿ, ಅಲ್ಲಿ ಲಕ್ಷಣ ವೃತ್ತಿಯನ್ನು ಆಶ್ರಯ ಮಾಡ್ತೇವೆ ನಾವು. ಮುಖ್ಯಾರ್ಥವಾದಿ ತದ್ಯೋಗಿ ಲಕ್ಷಣ ಅಂತ ಒಂದು ವಾಕ್ಯ ಇದೆ. ಮುಖ್ಯಾರ್ಥವಾದಿ ತದ್ಯೋಗಿ ಲಕ್ಷಣ ನೋಡ್ರಿ. ಅನ್ವಯ ಅನುಪಪತ್ತಿ ಆಯಿತು ಅಂದ್ರೆ ಅದು ಮುಖ್ಯಾರ್ಥವಾದ ಆಯಿತು. ಅನ್ವಯ ಹೊಂದುಗಡೆ ಆಗೋದಿಲ್ಲ ಅಂದ್ರೆ ಮುಖ್ಯಾರ್ಥವಾದ ಆಯಿತು. ಅನ್ವಯ ಅನುಪಪತ್ತಿ ರೇವ ಲಕ್ಷಣ ಅಂತ ಹೇಳಕ್ಕೆ ಬರೋದಿಲ್ಲ. ತತ್ ತ್ವಮಸಿ, ಅದುವೇ ನೀನು ಆಗಿದ್ದಿ, ಅನ್ವಯ ಆಗಿಬಿಡ್ತದೆ. ಅನ್ವಯ ಆಗೋದ್ರಿಂದ ಲಕ್ಷಣ ಮಾಡಕ್ಕೆ ಬರೋದಿಲ್ಲ ಮಗ. ಆದರೆ ಮುಖ್ಯಾರ್ಥ ಬಾಧ ಹೊಂದಿದ್ರೆ ಮಾತ್ರ ಲಕ್ಷಣ ಮಾಡ್ಬೇಕು ನಾವೇ. ತತ್ವಮಸಿ ಮಹಾವಾಕ್ಯದಿಂದ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಜೀವಾತ್ಮ ಪರಮಾತ್ಮನಿಗೆ ಅಭೇದವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ತತ್ವಮಸಿ ಅಂದಾಗ ಅವ ಸರ್ವಜ್ಞ, ಇವ ಕಿಂಚಿಜ್ಞ, ಅವ ಪರೋಕ್ಷ, ಇವ ಅಪರೋಕ್ಷ ಹೇಗೆ ಹೊಂದುಗಡೆ ಆಗ್ತದೆ? ಆಗೋದಿಲ್ಲ. ಅವಾಗ ಮುಖ್ಯಾರ್ಥ ಬಾಧ ಆಯಿತು, ಶಕ್ತಿ ವೃತ್ತಿ ಹೋಯಿತು. ಲಕ್ಷಣ ವೃತ್ತಿಯನ್ನು ಆಶ್ರಯ ಮಾಡ್ತೇವೆ ನಾವು. ಲಕ್ಷಣ ವೃತ್ತಿ ಮುಖ್ಯಾರ್ಥ ಬಾಧೆ ತದ್ಯೋಗಿ ಲಕ್ಷಣ ಅಂತ ಬರ್ದಾರ. ಅದನ್ನು ಮುಖ್ಯಾರ್ಥ ಲಕ್ಷಣ ಮಾಡ್ತೇವೆ. ಲಕ್ಷಣ ಎಷ್ಟು ಥರ ಇದ್ದಾವೋ ಗೊತ್ತಿದೆ ನಿಮಗೆ. ಬಿಟ್ಟ ಲಕ್ಷಣ ಕನ್ನಡದಲ್ಲಿ ಹೇಳಿಬಿಡ್ತೇನೆ. ಬಿಡತ ಲಕ್ಷಣ, ಬಿಟ್ಟು ಬಿಡತ ಲಕ್ಷಣ, ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಜಹದ್ ಅಜಹತ್ ಲಕ್ಷಣ ಅಂತ ಹಿಂದಿಯಲ್ಲಿ ಅಥವಾ ಸಂಸ್ಕೃತದಲ್ಲಿ. ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಜಹದ್ ಅಜಹತ್ ಲಕ್ಷಣ. ಕನ್ನಡದಲ್ಲಿ ಸರಳ, ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ಏನು ಬಿಟ್ಟ ಲಕ್ಷಣ? ಬಿಟ್ಟ ಲಕ್ಷಣ ಅಂದರೆ ಏನು? ವಾಚ್ಯಾರ್ಥವನ್ನು ಸಂಪೂರ್ಣವಾಗಿ ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪದಾರ್ಥದಲ್ಲಿ ಅರ್ಥವನ್ನು ನಾವು ಕೂಡಿಸಿದ್ದೇ ಆದರೆ ಅದು ಬಿಟ್ಟ ಲಕ್ಷಣ ಅಂತ ಆಗ್ತದೆ. ಉದಾಹರಣೆ ಬಳಸಿ ಬಿಡೋಣ. ಉದಾಹರಣೆ ಹೇಳಿ ಮುಂದೆ ಹೋಗೋಣ. ಬಿಟ್ಟು ಲಕ್ಷಣಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಯಾವನೋ ಒಬ್ಬ ಗೊಲ್ಲರಹಳ್ಳಿಯನ್ನು ಹುಡುಕಿಕೊಂಡು ಬಂದ. ಆ ಗೊಲ್ಲರಹಳ್ಳಿ ಎಲ್ಲಿತ್ತು ಅಂದರೆ ಗಂಗಾ ನದಿಯ ದಡದಲ್ಲಿದೆ ಅಂತ ಕೇಳಿಕೊಂಡು ಬಂದ. ಪರಂತು ಆ ಗಂಗಾ ನದಿ ದಡದಲ್ಲಿ ಎಲ್ಲಿ ಐತಿ, ಗಂಗಾ ನದಿ ಎಲ್ಲಿ ಐತಿ ಅನ್ನೋದು ಗೊತ್ತಿಲ್ಲ ನಮಗೆ. ಅಲ್ಲಿ ಒಬ್ಬ ಸಮೀಪಸ್ಥ ಬಂದ, ಗಂಗಾ ನದಿಗೆ ಸಮೀಪ ಬಂದಿದ್ದ. ನಾವು ಇಲ್ಲೇನಪ್ಪ ಗೊಲ್ಲರಹಳ್ಳಿ ಇದೆ ಅಂತ ಹೇಳ್ತಾರೋ, ಎಲ್ಲಿದೆ ಅಂತ ಆಪ್ತ ಪುರುಷನನ್ನು ಕೇಳಿದ. ಆಗಂತುಕ ಆಪ್ತ ಪುರುಷ ಹೇಳಿದ, ಗಂಗಾಯಾಮ್ ಘೋಷ ಅಂದವ. ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಅಂತ ಶಬ್ದಾರ್ಥ. ಎಲ್ಲಿ ಹಳ್ಳಿ ಐತಿ? ಗಂಗಾ ನದಿಯಲ್ಲಿ ಹಳ್ಳಿ. ನದಿ ಅದನ್ನು ಹರಿಯುವ ನೀರು. ಹರಿಯುವ ನೀರಿನಲ್ಲಿ ಹಳ್ಳಿರಲಿಕ್ಕೆ ಅವಕಾಶ ಇದೆ ಏನು ಅಂದರೆ ಅವಕಾಶ ಇಲ್ಲ. ಅದಕ್ಕೇನು ಅರ್ಥ ಮಾಡ್ತೀವಿ ಅಂದರೆ ಗಂಗಾಯಾಮ್ ಅನ್ನುವಲ್ಲಿ ಗಂಗೆಯಲ್ಲಿ ಅನ್ನೋದನ್ನು ಸಂಪೂರ್ಣ ಬಿಡ್ತೇವೆ. ಆ ಗಂಗೆಯಲ್ಲಿ ಅನ್ನುವ ಅರ್ಥವನ್ನು ಬಿಟ್ಟಾಗ ಗಂಗಾ ನದಿಗೆ ಸಂಬಂಧಪಟ್ಟ ದಡವನ್ನು ಸ್ವೀಕಾರ ಮಾಡ್ತೇವೆ. ಗಂಗಾ ನದಿಯ ದಡದಲ್ಲಿ, ಇದು ಲಕ್ಷಣಾವೃತ್ತಿ. ಲಕ್ಷಣಾವೃತ್ತಿಯಿಂದ ಗಂಗಾ ನದಿಯ ದಡ ಅಂತ ಅರ್ಥ ಮಾಡಿದ್ವಿ ನಾವು. ಗಂಗಾ ಶಬ್ದಕ್ಕೆ ಗಂಗಾ ನದಿಯ ದಡದಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ಅರ್ಥ ಆಗ್ತದೆ. ಇದು ವಾಚ್ಯಾರ್ಥವನ್ನು ಸಂಪೂರ್ಣ ಬಿಡಬೇಕು. ಲಕ್ಷ್ಯಾರ್ಥ ಬೇರೆ. ಸಂಪೂರ್ಣ ವಾಚ್ಯಾರ್ಥವನ್ನು ಬಿಟ್ಟಾಗ ದಡ ಅನ್ನುವುದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥದಲ್ಲಿ ಹಳ್ಳಿ ಇರುವುದು ಹೊಂದಗಡೆ ಆಗ್ತದೆ. ಗಂಗಾ ನದಿಯ ದಡದಲ್ಲಿ ಹಳ್ಳಿ ಇದೆ ಅಂತ. ಅಲ್ಲಿ ಒಂದು
ಪುಣ್ಯಕ್ಷೇತ್ರ ಅಂತ ಭಾವನೆ ಬರ್ತದೆ. ಗಂಗಾ ನದಿ ಅಂದರೆ ಪವಿತ್ರ, ಪವಿತ್ರವಾದ್ದರಿಂದ ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ಅರ್ಥ ಆಯಿತು. ಇದು ವ್ಯಂಜನ ವೃತ್ತಿಯಿಂದ ಗೊತ್ತಾಗುವಂಥದ್ದು. ಗಂಗಾ ನದಿಯ ದಡ ಪುಣ್ಯಕ್ಷೇತ್ರ ಅಂತ. ನಮಗೆ ಮುಖ್ಯವಾಗಿ ಬೇಕಾದದ್ದು ಏನಂದರೆ ಗಂಗಾ ಅನ್ನುವ ಶಬ್ದಕ್ಕೆ ಗಂಗಾಯಾಮ್ ಅಂತ ಬರ್ತಾರಲ್ಲದೆ, ಗಂಗಾ ಅನ್ನುವ ಶಬ್ದಕ್ಕೆ ದಡ ಅಂತ ಅರ್ಥ ಮಾಡಬೇಕಲ್ಲದೆ ಪ್ರವಾಹ ಅಂತ ಅರ್ಥ ಮಾಡಬಾರ್ದು. ಪ್ರವಾಹ ಅಂತ ಅರ್ಥ ಮಾಡಿದರೆ ವಾಕ್ಯಾರ್ಥ ಹೊಂದಗಡೆ ಆಗುವುದಿಲ್ಲ. ಇದು ಬಿಟ್ಟು ಲಕ್ಷಣ. ಏನು ಬಿಟ್ಟು ಲಕ್ಷಣ? ಸಂಪೂರ್ಣವಾಗಿ ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷಾರ್ಥವನ್ನು ಗ್ರಹಣ ಮಾಡಿದ ಲಕ್ಷಣ. ಇನ್ನು ಬಿಟ್ಟು ಬಿಡದ ಲಕ್ಷಣ. ಬಿಟ್ಟು ಬಿಡದ ಲಕ್ಷಣ ಸಂಪೂರ್ಣ ವಾಚ್ಯಾರ್ಥವನ್ನು ಬಿಡದೆ ಇನ್ನಷ್ಟು ಅರ್ಥವನ್ನು ಗ್ರಹಿಸಿಕೊಳ್ಳುವುದು ಎಲ್ಲಿದೆಯೋ ಅದು ಬಿಟ್ಟು ಬಿಡದ ಲಕ್ಷಣ. ಹೀಗಂದ್ರೆ ಏನು ಅಂತ ಉದಾಹರಣೆ ಕೊಡ್ತಾರೆ. ಬಿಟ್ಟು ಬಿಡದ ಲಕ್ಷಣಕ್ಕೆ ಉದಾಹರಣೆ ಕೊಡ್ತಾರೆ. ಕಾಕೇಭ್ಯೋ ದಧಿ ರಕ್ಷತಾಂ, ಕಾಕೇಭ್ಯೋ ದಧಿ ರಕ್ಷತಾಂ ಅಂತ ಒಂದು ವಾಕ್ಯ ಇದೆ. ಕಾಕೇಭ್ಯ ಬಹುವಚನ ಮಾಡ್ಯಾರಲ್ಲಿ, ಒಂದು ಕಾಗೆ ಅಲ್ಲ. ಕಾಗೆಗಳಿಂದ ಮೊಸರನ್ನು ರಕ್ಷಣೆ ಮಾಡು ಶಬ್ದಾರ್ಥ ಇದು. ಕಾಕೇಭ್ಯ ದಧಿ ಅಂದ್ರೆ ಮೊಸರು, ರಕ್ಷತಾಂ ಅಂದ್ರೆ ರಕ್ಷಣೆ ಮಾಡು. ತಾಯಿ ಮೊಸರು ಕಡಿಲಿಕ್ಕೆ ಹಾಕಿದಳು. ಅದು ಸ್ವಲ್ಪ ಬೇಸಿಗೆ ದಿವಸ ಲಘು ಬೇನೆ ಬರಲಿಕ್ಕಿಲ್ಲ, ಅಥವಾ ಚಳಿಗಾಲ ದಿವಸ ಲಘು ಬೇನೆ ಬರಲಿಕ್ಕಿಲ್ಲ. ನೀರು ತರೋ ಪ್ರಸಂಗ ಬಂತು. ಮಗನಿಗೆ ಹೇಳಲು ಕಾಗಿ ಪಾಗಿ ಬಂದ ಮೊಸರು ತಿಂದ್ಕಿಂದವು ಇದಕ್ಕೆ ನೋಡ್ಕೊತಿರು ಅಂದಳಾಕಿ. ಹುಡುಗನ ಕೊಂಡಿಸಳು, ನದಿಗೆ ಹೋದಳು, ಕಾಗಿ ಪಾಗಿ ಅಂತ ಶಬ್ದ ಉಪಯೋಗ ಮಾಡಿದ್ದಳಲ್ಲ. ಕಾಗಿ ಅವು ಬರಲೇ ಇಲ್ಲ. ಅಲ್ಲಿ ಒಂದು ಬೆಕ್ಕು ಬಂತು, ಮೊಸರು ತಿಂತು. ಒಂದು ನಾಯಿ ಬಂತು, ಮೊಸರು ತಿಂತು. ತಾಯಿ ಏನು ಹೇಳಿಳು? ಕಾಗಿ ಗೀಗಿ ಅಂದಲ್ಲ, ಕಾಗಿ ಬಂದೇ ಇಲ್ಲ. ನಾ ಏನು ಮಾಡಲ, ಸುಮ್ಮನೆ ಕುಂತಿತ್ತು ಹುಡುಗ. ತಾಯಿ ಬಂದು ನೋಡ್ತಾಳೆ, ಮೊಸರೆಲ್ಲ ಹೋಗಿ. ಯಾಕೋ ಕಾಗಿ ಬಂದಿದ್ದೇನು ಮೊಸರು ತಿನ್ನಕ್ಕೆ ಅಂದಳು. ಕಾಗಿ ಬಂದಿಲ್ಲ, ಬೆಕ್ಕ ಮತ್ತು ನಾಯಿ ಬಂದು ತಿಂದು ಅಂದ. ಹುಡುಗ ಗ್ಯಾಡ ಕಡ್ತಾ ಕೊಟ್ಟಳು. ಇಲ್ಲಿ ಕಾಕೇಭ್ಯ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ಬೇಕಂದ್ರೆ ದದ್ಯುಪಘಾತಕತ್ವ, ದದಿಯನ್ನು ತಿನ್ನುವ ಯಾವುದೇ ಇಲ್ಲಿ ಪ್ರಾಣಿ ಬಂದ್ರೆ ಅದನ್ನು ಓಡಿಸು ಅಂತ ಅದರ ಅರ್ಥ. ಸುಮ್ಮನೆ ದೃಷ್ಟಾಂತ ಮಾಡ್ತೇವೆ ತಿಳ್ಸಾಕ. ಆ ಮಗುನ ಕೂಡಿಸಿದ್ರು ತಿಳ್ಸಾಕ ದೃಷ್ಟಾಂತ ಮಾಡ್ತೇವೆ. ಅಲ್ಲಿ ಬಿಟ್ಟು ಬಿಡದ ಲಕ್ಷಣ ಅಂದರೆ ಕಾಗೆ ಅನ್ನುವ ಶಬ್ದದ ಅರ್ಥ ಕಾಗಿಯನ್ನು ಬಿಡಬಾರ್ದು, ಅದಕ್ಕೂ ಇನ್ನಷ್ಟು ಹೆಚ್ಚಾಗಿ ಕೂಡಿಸ್ಕೋಬೇಕು. ನಾಯಿ ಬೆಕ್ಕ ಮೊದಲಾದವುಗಳನ್ನು ಕೂಡಿಸ್ಕೋಬೇಕು, ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡಬೇಕು. ಇಲ್ಲಿ ಕಾಕೇಭ್ಯ ದಧಿ ರಕ್ಷತಾಂ ಅಂತ ಹೇಳಿದಾಗ ಬಿಟ್ಟು ಬಿಡದ ಲಕ್ಷಣ ಅಂತ ಅಂಗೀಕಾರ ಮಾಡಿದ್ದೇವೆ. ಇನ್ನು ಮೂರನೇದು ಲಕ್ಷಣ ಭಾಗತ್ಯಾಗ ಲಕ್ಷಣ. ಅದು ಭಾಗತ್ಯಾಗ ಲಕ್ಷಣ ಏನಂತ ಕೇಳಿದ್ರೆ ಬಿಟ್ಟ ಲಕ್ಷಣ. ಬಿಟ್ಟ ಲಕ್ಷಣ ಇದು ಏನು ಬಿಡ್ತೇವೆ? ಬಿಟ್ಟು ಬಿಡದ ಲಕ್ಷಣ. ಆ ಕಾಕೇಭ್ಯ ದಧಿ ರಕ್ಷತಾಂ ಅನ್ನುವುದು ಅದು ಕೂಡ ಬಿಡದ ಲಕ್ಷಣ ಅದ, ಬಿಟ್ಟು ಬಿಡದ ಅಲ್ಲ, ಅದು ಬಿಡದ ಲಕ್ಷಣ. ಅದು ಇದು ಬಿಟ್ಟು ಬಿಡದ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಇದೇನು ಹೇಳ್ತದೆ ಅಂತ ಕೇಳಿದರೆ ವಾಚ್ಯಾರ್ಥದಲ್ಲಿ ಕೆಲವು ಭಾಗ ಬಿಡಬೇಕು, ಕೆಲವು ಭಾಗ ತಗೊಳ್ಬೇಕು ಅಂತ ಹೇಳ್ತದೆ. ಬಿಟ್ಟು ಕೆಲವು ಭಾಗ ಬಿಟ್ಟು, ಬಿಡದ ಕೆಲವು ಭಾಗವನ್ನು ಬಿಡದೆ ಅಂಗೀಕಾರ ಮಾಡುವಂಥದ್ದು ಎಲ್ಲಿ ಬರ್ತದೆ ಅದು ಬಿಟ್ಟು ಬಿಡದ ಲಕ್ಷಣ. ಈ ತತ್ವಮಸಿ ಮಹಾವಾಕ್ಯದಲ್ಲಿ ಯಾವ ಲಕ್ಷಣ ಹೊಂದಗಡೆ ಆಗ್ತದೆ ಅಂತ ಕೇಳಿದರೆ ಬಿಟ್ಟು ಲಕ್ಷಣ ಹೊಂದಗಡೆ ಆಗೋದಿಲ್ಲ. ಬಿಟ್ಟು ಲಕ್ಷಣ ಅಂದರೆ ಸಂಪೂರ್ಣವಾಗಿ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಈಶ್ವರ ಚೇತನವನ್ನು ಬಿಡಬೇಕು. ಸಂಪೂರ್ಣವಾಗಿ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಜೀವಚೇತನವನ್ನು ಬಿಡಬೇಕು. ಮತ್ತು ಅಭೇದ ಯಾವತ್ರಾಗ ಹೇಳಾವರ್ತೇವೆ. ಸಂಪೂರ್ಣವಾಗಿ ವಾಚ್ಯಾರ್ಥವನ್ನು ತ್ಯಾಗ ಮಾಡಿದರೆ ಈ ತತ್ವಮಸಿ ಮಹಾವಾಕ್ಯದಲ್ಲಿ ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಅಭೇದ ಹೇಳಕ್ಕೆ ಬರೋದಿಲ್ಲ. ಬಿಟ್ಟು ಲಕ್ಷಣ ಹೊಂದಗಡೆ ಆಗೋದಿಲ್ಲ. ಇನ್ನು ಬಿಡದ ಲಕ್ಷಣ ಎರಡನೇದ್ದು ಬಿಡದ ಲಕ್ಷಣ. ಬಿಡದ ಲಕ್ಷಣ ಅಂದರೆ ಮುಖ್ಯಾರ್ಥವೂ ಇರಬೇಕಲ್ಲೇ, ಅದರ ಜೊತೆಗೆ ಇನ್ನಷ್ಟು ತಗೊಳ್ಬೇಕು. ಬಿಡದ ಲಕ್ಷಣ ಮುಖ್ಯಾರ್ಥ ಏನಪ್ಪ ಇಲ್ಲಿ ಅಂತ ಕೇಳಿದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ ತತ್ಪದದ ವಾಚ್ಯಾರ್ಥ. ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ ತ್ವಂಪದದ ವಾಚ್ಯಾರ್ಥ. ಇದನ್ನು ಇಟ್ಟುಕೊಂಡು ಇನ್ನಷ್ಟು ಕೂಡಿಸಿಕೊಳ್ಬೇಕಂತ. ಇದರಾಗ ಹೊಂದುಗಡೆ ಆಗೋದಿಲ್ಲ. ಸರ್ವಜ್ಞತ್ವಾದಿ ಗುಣಗಳು ಅಧಿಕ, ಕಿಂಚಿಜ್ಞತ್ವಾದಿ ಗುಣಗಳು ನ್ಯೂನ. ಇಲ್ಲಿಯೇ ಹೊಂದುಗಡೆ ಆಗೋದಿಲ್ಲ. ಇನ್ನಷ್ಟು ಕೂಡಿಸಿಕೊಂಡ್ರೆ ಹೇಗೆ ಹೊಂದುಗಡೆ ಆಗ್ತದೆ? ಕಾಕೇಭ್ಯ ಅಂದಾಗ ಕಾಗಿ, ಬೆಕ್ಕು, ನಾಯಿ ಎಲ್ಲವುಗಳನ್ನು ತಗೋಬೇಕಂತ ಅರ್ಥ ಆಯಿತು. ಇಲ್ಲಿಯೂ ಕೂಡ ಹಾಗೆ ತಗೊಂಡ್ರೆ
ಹೊಂದುಗಡೆ ಆಗುವುದಿಲ್ಲ. ಮತ್ತು ಯಾವ ಲಕ್ಷಣ ಮಾಡಬೇಕು ತತ್ವಮಸಿ ಮಹಾವಾಕ್ಯದಲ್ಲಿ ಅಂತ ಕೇಳಿದರೆ, ಬಿಟ್ಟು ಬಿಡದ ಲಕ್ಷಣ. ಕೆಲವು ಭಾಗ ಬಿಡಬೇಕು, ಕೆಲವು ಭಾವ ತಗೋಬೇಕು. ಮುಖ್ಯಾರ್ಥದಲ್ಲಿ ಇರುವ ಅರ್ಥ ಇದೆಯಲ್ಲ, ಮುಖ್ಯಾರ್ಥದಲ್ಲಿರುವ ಕೆಲವು ಭಾಗವನ್ನು ಬಿಡಬೇಕು, ಕೆಲವು ಭಾಗವನ್ನು ತಗೋಬೇಕು. ಯಾವ ಕೆಲವು ಭಾಗ ಬಿಡಬೇಕು? ಸರ್ವಜ್ಞತ್ವಾದಿ ಗುಣಗಳನ್ನು ಬಿಡಬೇಕು ಈಶ್ವರ ಚೇತನದಲ್ಲಿ. ಜೀವ ಚೇತನದಲ್ಲಿ ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಡಬೇಕು. ಬಿಡಕ್ಕೆ ಹೆಂಗೆ ಬರ್ತತ್ರಿ ಅಂತ ಕೇಳಿದರೆ, ಸರ್ವಜ್ಞತ್ವಾದಿ ಗುಣಗಳು ಉಪಾಧಿಯಿಂದ ತೋರ್ತಕ್ಕಂಥವುಗಳು ಈಶ್ವರ ಚೇತನದಲ್ಲಿ. ಕಿಂಚಿಜ್ಞತ್ವಾದಿ ಗುಣಗಳು ಅವಿದ್ಯೆ ಉಪಾಧಿಯಿಂದ ತೋರ್ತಕ್ಕಂಥವು ಜೀವಚೇತನದಲ್ಲಿ. ಮಾಯಾ ಉಪಾಧಿಯಿಂದ ಅಲ್ಲಿ ಸರ್ವಜ್ಞತ್ವಾದಿ ಗುಣಗಳು ತೋರ್ತವೆ, ಬಿಡಕ್ಕೆ ಬರ್ತದೆ. ಸಹಜವಾಗಿ ಅವನಲ್ಲಿ ಗುಣಗಳಿದ್ದಿದ್ರೆ ಬಿಡಕ್ಕೆ ಬರ್ತಿರಲಿಲ್ಲ. ಉಪಾಧಿಯಿಂದ ತೋರತಕ್ಕಂತಹ ಗುಣಗಳನ್ನು ಬಿಡಲಿಕ್ಕೆ ಬರುತ್ತದೆ. ಸಹಜವಾಗಿ ಇರುವ ಗುಣಗಳನ್ನು ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ. ಸಹಜವಾಗಿ ಇರುವ ಗುಣ ಹೇಗೆ ತ್ಯಾಗ ಮಾಡ್ತೀರಿ? ಬೆಲ್ಲದಲ್ಲಿ ಸಿಹಿ ಅನ್ನುವ ಗುಣ ಐತೆ, ಅಂತ ತ್ಯಾಗ ಮಾಡಕ್ಕೆ ಬರ್ತದೇನು? ತ್ಯಾಗ ಮಾಡಕ್ಕೆ ಬರುವುದಿಲ್ಲ. ಸಿಹಿ ಅನ್ನುವುದು ಬೆಲ್ಲದಲ್ಲಿರುವ ಗುಣ, ತ್ಯಾಗ ಮಾಡಕ್ಕೆ ಬರುವುದಿಲ್ಲ. ಹಾಗೆಯೇ ಸರ್ವಜ್ಞತ್ವಾದಿ ಗುಣಗಳು ಈಶ್ವರನಲ್ಲಿ ಇದಾವಲ್ಲ, ಅವು ಸಹಜವಾಗಿದ್ದದ್ದಾದ್ರೆ ಬಿಡಕ್ಕೆ ಬರ್ತಿರ್ಲಿಲ್ಲ. ಉಪಾಧಿಯಿಂದ ತೋರತಕ್ಕಂಥವುಗಳು, ಮಾಯಾ ಉಪಾಧಿಯಿಂದ ತೋರ್ತಕ್ಕಂಥವುಗಳು. ಆದ್ದರಿಂದ ಸರ್ವಜ್ಞತ್ವಾದಿ ಗುಣಗಳನ್ನು ಅಲ್ಲಿ ಬಿಡಕ್ಕೆ ಬರ್ತದೆ. ಜೀವನಲ್ಲಿ ಕಿಂಚಿಜ್ಞತ್ವಾದಿ ಗುಣಗಳು ತೋರ್ತಾವಲ್ಲ ಉಪಾಧಿಯಿಂದ. ಯಾವ ಉಪಾಧಿ? ಅವಿದ್ಯಾ ಉಪಾಧಿಯಿಂದ. ಇದನ್ನು ಬಿಡಕ್ಕೆ ಬರ್ತದೆ. ಹೀಗೆ ಸರ್ವಜ್ಞತ್ವಾದಿ ಕಿಂಚಿಜ್ಞತ್ವಾದಿ ಗುಣಗಳನ್ನ ಎರಡೂ ಕಡೆ ಬಿಡ್ರಿ. ಎರಡೂ ಕಡೆ ಬಿಟ್ಟು ಉಳಿದದ್ದೇನೋ, ಅಲ್ಲೂ ಚೇತನ ಉಳಿತದೆ, ಇಲ್ಲೂ ಚೇತನ ಉಳಿತದೆ. ಎರಡೂ ಕಡೆ ಚೇತನ ಉಳಿದಾಗ ಚೇತನ ಅಭೇದ ಆಗ್ತದೆ. ಹಾಲಿಗೆ ಹಾಲು ಕೂಡಿಸಿದ್ರೆ ಅಭೇದ ಆಗ್ತದೆ, ನೀರಿಗೆ ನೀರು ಕೂಡಿಸಿದ್ರೆ ಅಭೇದ ಆಗ್ತದೆ. ಹಾಲಿನಲ್ಲಿ ನೀರು ಕೂಡಿಸಿದಾಗ ಅಭೇದ ಆದಂಗೆ ಕಾಣ್ತದೆ, ಆದರೆ ಅಭೇದ ಆಗಿಲ್ಲ. ನೀರು ಹಾಲಾಗಿಲ್ಲ. ಹಾಲಿನಲ್ಲಿ ನೀರು ಕುಡಿಸಿದಾಗ ಅಭೇದ ಆದಂಗೆ ಕಾಣ್ತದೆ, ಪರಂತು ಅಭೇದ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಸಾಕಷ್ಟು ಮಷೀನ್ಗಳು ಬಂದಾವೆ, ಎಷ್ಟು ಹಾಲಿದೆ ಎಷ್ಟು ನೀರಿದೆ ಅಂತ ಪರೀಕ್ಷೆ ಮಾಡೋಕ್ಕೆ. ನಾವು ಹಳ್ಳಿ ಕಾಲದಾಗ ಹಂಸ ಪಕ್ಷಿ ಮುಂದೆ ಇಡ್ತಿದ್ವಿ. ಅವನು ಹಂಸ ಪಕ್ಷಿ ಮುಂದೆ ಇಟ್ಟರೆ ಅದು ಹಾಲು ಕುಡಿತದೆ, ನೀರು ಬಿಡ್ತದೆ ಅಂತ ಹೇಳ್ತಿದ್ವಿ ಹಳಿ ಕಾಲ. ಈಗೆಲ್ಲ ಮಷೀನ್ಸ್ ಬಂದಾವೆ, ಅಲ್ಲಿ ಹಿಡ್ಕೊಡ್ದು ಹೇಳ್ತದೆ ಇಷ್ಟ ನೀರಿದೆ ಇಷ್ಟ ಹಾಲಿದೆ ಅಂತ. ಅಂದರೆ ನೀವು ನೀರ ಹಾಲಿನಲ್ಲಿ ಕೂಡಿಸಿದರೂ ಕೂಡ ಅದು ಕೂಡಿಲ್ಲ, ಕೂಡಿದಂತೆ ಆಗಿದೆ. ಇಲ್ಲಿ ಅವಿದ್ಯಾ ಉಪಾಧಿಯಿಂದ ತೋರತಕ್ಕಂತಹ ಕಿಂಚಿಜ್ಞತ್ವಾದಿ ಗುಣಗಳು. ಅವ ಸರ್ವಜ್ಞ, ಇವು ಕಿಂಚಿಜ್ಞ. ಅವ ಪರಿಪೂರ್ಣ, ಇವು ಪರಿಚ್ಛಿನ್ನ. ಅವ ಪರೋಕ್ಷ, ಇವು ಅಪರೋಕ್ಷ ಇತ್ಯಾದಿ. ಅವ ಮುಕ್ತ, ಇವು ಬದ್ಧ. ಅವ ಸ್ವತಂತ್ರ, ಇವು ಪರತಂತ್ರ. ಯಾರು? ಜೀವಾತ್ಮ. ಪರಮಾತ್ಮ ಸ್ವತಂತ್ರ. ಇವೆಲ್ಲ ವಿರುದ್ಧ ಗುಣಗಳು. ಈ ವಿರುದ್ಧ ಗುಣಗಳು ಉಪಾಧಿಯಿಂದ ತೋರುವುದರಿಂದ ವಿರುದ್ಧ ಗುಣಗಳನ್ನು ಬಿಡಲಿಕ್ಕೆ ಬರ್ತದೆ. ವಾಚ್ಯಾರ್ಥದಲ್ಲಿ ಚೇತನವೂ ಇದೆ, ಸರ್ವಜ್ಞತ್ವಾದಿ ಗುಣಗಳು ಇವೆ. ಚೇತನ ಭಾಗವನ್ನು ಉಳಿಸಿಕೊಳ್ಳೋದು ಈ ಸರ್ವಜ್ಞತ್ವಾದಿ ಕಿಂಚಿಜ್ಞತ್ವಾದಿ ಗುಣಗಳ ಭಾಗವನ್ನು ತ್ಯಾಗ ಮಾಡೋದು. ಹಾಗೇನಾಯಿತು ಅಂತ ಕೇಳಿದರೆ ಚೇತನ ಒಂದೇ ಆಗ್ತದೆ, ಅಶಿ ಅನ್ನೋದು ಹೊಂದಗಡೆ ಆಗ್ತದೆ ಅಂತ ಇಲ್ಲಿ ಭಾಗತ್ಯಾಗ ಲಕ್ಷಣದ ಮುಖಾಂತರ, ಬಿಟ್ಟು ಬಿಡದ ಲಕ್ಷಣದ ಮುಖಾಂತರ ಭೇದವನ್ನು ಹೇಳಬೇಕಂತ ಇಷ್ಟು ಸಾಕಿಲ್ಲಿ. ಯಾಕಂದ್ರೆ ಇಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ಹೇಳಲಿಕ್ಕೆ ಹೊಂಟಿಲ್ಲ. ಇಲ್ಲಿ ಸಂಬಂಧ ತ್ರಯ ಇದೆ. ಪದಗಳಿಗೆ ಏನು ಸಂಬಂಧ, ಪದಗಳ ಅರ್ಥಗಳಿಗೆ ಏನು ಸಂಬಂಧ, ಹಾಗೂ ಪದಗಳ ಅರ್ಥಗಳಿಗೂ ವಾಕ್ಯಾರ್ಥಕ್ಕೂ ಏನು ಸಂಬಂಧ, ಅದೆಲ್ಲ ಈಗ ಈ ಸಭೆಯಲ್ಲಿ ತಲೆಗೆ ಹಾಕೋದು ಬೇಡ. ಇಷ್ಟು ಸ್ಥೂಲವಾಗಿ ಹೇಳಿದ್ದು ಈ ತಲೆಯಲ್ಲಿ ಉಳಿದ್ರೆ ಸಾಕು. ಇದಕ್ಕಿಂತ ಸೂಕ್ಷ್ಮವಾಗಿ ಹೇಳುವುದು ಇಲ್ಲಿ ಕೆಲಸ ಇಲ್ಲ. ಮತ್ತು ಸಂದರ್ಭ ಬಂದಾಗ ನೋಡೋಣ ಅದನ್ನು. ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕಾಗೈತಿ ಅಂತ ಕೇಳಿದರೆ, ತತ್ವಜ್ಞಾನಿಗೆ ಕರ್ಮವನ್ನು ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಬೇಕಾಗೈತಿ. ಇಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನೂ ಕೂಡ ಹೇಳುವಂಥದ್ದಲ್ಲ, ಪರಂತು ಸ್ವಲ್ಪ ಆದರೂ ಗೊತ್ತಾಗಲಿ ಅಂತ ಹೇಳಲಾಗಿದೆ ಅಂತ ಅಭಿಪ್ರಾಯ. ತತ್ವಜ್ಞಾನಿಯಾದವನು ಎಂದೆಂದೂ ಕರ್ಮವನ್ನು ಮಾಡಲಾರ. ಯಾಕೆ? ಅವು ಶರೀರ ಇಲ್ಲ. ಶರೀರ ನಾನು ಅಂದಿದ್ರೆ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಏನರ ಒಂದು ಆಗ್ತಿದ್ದ. ಶರೀರವೇ ಇಲ್ಲ ಅಂದಮೇಲೆ ಅವ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ. ಮತ್ತು ಅವೇನ ಅಖಂಡ ಚೇತನ. ತತ್ವವನ್ನು ತಿಳಿದವ ಅಖಂಡ ಚೇತನ. ಅದಕ್ಕಾಗಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಕಿಂಚಿತ್ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಹೀಗಿರುವಾಗ ಶ್ರುತಿ ಏನಂತದ? ಆ ಪರಬ್ರಹ್ಮವೇ ಎಂದು ಎನ್ನಲು. ಇಲ್ಲಿ ಪರಬ್ರಹ್ಮ ಯಾವಾಗ ಆಗ್ತದ ಅಂದ್ರೆ ಮಾಯಾ ಉಪಾಧಿ ತೆಗಿರಿ. ಮಾಯಾ ಉಪಾಧಿ ತೆಗೆದ್ರೆ ಪರಬ್ರಹ್ಮ, ಅವಿದ್ಯೆ ಉಪಾಧಿ ತೆಗೆದ್ರೆ ಇದು ಅಖಂಡ ಚೇತನ, ಪ್ರತ್ಯೇಕಾತ್ಮ ಚೈತನ್ಯ, ಕೂಟಸ್ಥ ಚೈತನ್ಯ.
ಅಖಂಡ ಚೈತನ್ಯ ಪರಬ್ರಹ್ಮ ಎರಡೂ ಒಂದೇ. ಈಗ ಘಟಾಕಾಶ ಮಠಾಕಾಶ ಇದ್ದ ಹಾಗೆ ಘಟವನ್ನು ಮಠವನ್ನು ಬಿಟ್ಟು ನೋಡ್ರಿ, ಅದು ಮಹಾಕಾಶವೇ ಇದೆ ಇಲ್ಲಿ. ಘಟಾನು ಬಿಟ್ರಿ ಮಠಾನು ಬಿಟ್ರಿ, ಘಟಾಕಾಶ ಈಟ ಇದೆ, ಮಠಾಕಾಶ ದೊಡ್ಡದಿದೆ. ಘಟ ಬಿಟ್ಟು ಬಿಡ್ರಿ, ನೋಡ್ಬೇಡ್ರಿ, ಒಳಗಿರುವ ಬೈಲು ನೋಡ್ರಿ. ಮಠ ಬಿಟ್ಬಿಡ್ರಿ, ಗಾಡಿ ಪಾಡಿ, ಒಳಗಿರುವ ಬೈಲು ನೋಡ್ರಿ. ಎರಡೂ ಬೈಲು ಒಂದೇ, ಎರಡೂ ಬಯಲು ಒಂದೇ, ಏನು ಬೇರೆ ಬೇರೆ ಇದಾವ? ಈ ಉದಾಹರಣೆಯಂತೆ ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಅಭೇದ ಆಗ್ತದೆ. ಹೆಚ್ಚಿನ ವಿಚಾರ ಇಲ್ಲಿ ಹೇಳೋದಿಲ್ಲ ಅಂತ ಹೇಳಿ ನಿಮ್ಗನ. ಹೆಚ್ಚಿನ ವಿಚಾರ ಇಲ್ಲೇ ಯಾಕೆ ಹೇಳೋದಿಲ್ಲ? ತತ್ವಜ್ಞಾನಿಗೆ ಕರ್ಮವನ್ನು ನಿಷೇಧ ಮಾಡುವ ಭಾಗ ಇದು. ಆದುದರಿಂದ ಸಂಕ್ಷಿಪ್ತವಾಗಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಹೇಳಲಾಗಿದೆ. ಸಂಬಂಧತ್ರಯ ಹೇಳಬೇಕು, ವಾಕ್ಯಾರ್ಥ ಪದಗಳ ಅರ್ಥ ಹೇಳಬೇಕು. ಆಮೇಲೆ ಎರಡೂ ಅಖಂಡ ಚೇತನ ಅಂದರೆ ಘಟೋ ಘಟ ಅನ್ನಂಗೆ ಆಗ್ತದೆ ಅಂತ ಏನೇನೋ ಅದ್ರ ಮೇಲೆ ಭಾಳ ಆಕ್ಷೇಪ ಇದಾವೆ. ಅದು ಸೂಕ್ಷ್ಮ ಆಗೋದ್ರಿಂದ ಅದು ಬಿಟ್ಬಿಡೋದ. ಇಲ್ಲಿ ಇಷ್ಟು ಹೇಳಿದ್ರಿಂದ ಏನಾಯಿತು ಅಂದರೆ, ನೀನು ಪರಬ್ರಹ್ಮವು ಎಂದು ಎನಲು ಎಂತು ಆ ಕ್ರಿಯೆಗಳ ರಚಿಪನು. ಆ ಕರ್ಮಗಳನ್ನು ತತ್ವಜ್ಞಾನಿಯು ಹೇಗೆ ಮಾಡಿಯಾನು? ಮಾಡಲಾರ. ಅಂದರೆ ಈಗ ತತ್ವಜ್ಞಾನಿ ಆ ಪರಬ್ರಹ್ಮವೇ ಆಗಿ ಉಳಿದಾನ. ಪರಬ್ರಹ್ಮವೇ ಆಗಿ ಉಳಿದಾಗ ಅವನು ಕರ್ಮಗಳನ್ನು ಮಾಡುವ ಅಧಿಕಾರ ಉಳ್ಳವನು ಅಲ್ಲ ಅಂತ ಇಷ್ಟು ಅಭಿಪ್ರಾಯ ಇದ್ರದ್ದು. ರಚಿಪನು ಆ ಕ್ರಿಯೆಗಳ ತನುವಿದು ಮುಂದೆ ಹೇಳ್ತಾರೆ. ಯಾರು ಕರ್ಮ ಮಾಡೋಕೆ ಅಧಿಕಾರಿಗಳನ್ನು ಹೇಳ್ತಾರೆ. ತನುವಿದು ತಾನು ಎಂಬ ತನು ತನ್ನದೆಂಬ ತನು ಮೂಲವಾಗಿ ರಚಿಸುವುದು ತನುವಿನ ಲಕ್ಷಣ. ನಿತ್ಯ ಮುಕ್ತನೇ ತಾನೆಂಬವನು ಮಾಳ್ಪನು ಎಂದು ತತ್ಕ್ರಿಯೆಗಳ. ಏನು ಬರೀತಾರೆ ನೋಡ್ರಿ, ಬಿಡಿಸ್ತೀನಿ, ಪದಚ್ಛೇದ ಮಾಡ್ತೇನೆ. ತನುವು ಇದು ತಾನು ಎಂಬ ತನು ತನ್ನದು ಎಂದೆಂಬ ತನು ಮೂಲವಾಗಿ ರಚಿಸುವನು. ತನು ವಿಲಕ್ಷಣ ನಿತ್ಯ ಮುಕ್ತನೇ ತಾನು ಎಂಬವನು ಮಾಲ್ಪನು ಎಂತು ತತ್ಕ್ರಿಯೆಗಳ. ನೋಡ್ರಿ ಅರ್ಥ. ಯಾವ ಕರ್ಮ ಮಾಡೋಕೆ ಅಧಿಕಾರಿ, ಯಾವನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ. ಕರ್ಮ ಅಂದ ಕೂಡಲೇ ನೋಡ್ರಿ, ಕ್ರಿಯಾ ವೇದ ವಿಹಿತವಾದ ಕ್ರಿಯೆಗಳು, ಸತ್ಕರ್ಮಗಳು. ದುಷ್ಕರ್ಮ ಅಂತೂ ನಿಷಿದ್ಧ ಕರ್ಮ ಬಿಡಿಸಿದ್ದಾರೆ, ಸತ್ಕರ್ಮಗಳನ್ನು ಮಾಡೋದು ಇದೆ. ಇಲ್ಲಿ ಯಾರು ಕರ್ಮ ಮಾಡಲಿಕ್ಕೆ ಅಧಿಕಾರ ಅಂತ ಕೇಳಿದ್ರೆ, ತನುವು ಶರೀರವು ಇದು ತನುವು, ಈ ಶರೀರವು ತಾನು ಎಂಬ, ಈ ಶರೀರವೇ ನಾನು ಎಂಬ, ತನು ತನ್ನದು ಎಂಬ, ಈ ಶರೀರವು ನನ್ನದು ಎಂಬ. ಒಂದು ಶರೀರ ನಾನು ಅಂತಾನ ಅಜ್ಞಾನಿ, ಒಂದು ಶರೀರ ನನ್ನದು ಅಂತಾನೆ, ನಾನು ನನ್ನದು ಎಂಬ ತನು ಮೂಲವಾಗಿ. ಅಂದರೆ ಶರೀರವೇ ನಾನು ಎಂಬುವ ಭಾವನೆ ಯಾವನಿಗೆ ಬಂದಿದೆಯೋ, ಅಥವಾ ಶರೀರವು ನನ್ನದು ಅನ್ನುವ ಭಾವನೆ ಯಾವನಿಗೆ ಬಂದಿದೆಯೋ ಅವನು ರಚಿಸುವುದು. ಏನು ರಚಿಸುವುದು? ಮಾಡುವುದು. ರಚಿಸುವುದು ಅಂದ್ರೆ ಮಾಡುವುದು. ಏನು ಮಾಡುವುದು ಅಂದ್ರೆ ಕರ್ಮಗಳನ್ನು ಮಾಡುವುದು ಅಂತಿದ್ರೆ ಅರ್ಥ. ಇನ್ನು ತನು ವಿಲಕ್ಷಣ. ಇಲ್ಲಿ ಆತ್ಮ ಹೇಗಿದ್ದಾನಂದ್ರೆ, ತತ್ವಜ್ಞಾನಿ ಹೇಗಿದ್ದಾನಂದ್ರೆ ತನು ವಿಲಕ್ಷಣ. ಶರೀರಕ್ಕಿಂತಲೂ ಆತನು ಭಿನ್ನನಾಗಿದ್ದಾನೆ. ಯಾಕೆ? ತನ್ನ ಶರೀರವನ್ನು ತಾನು ನೋಡುವುದರಿಂದ ಅದಕ್ಕಿಂತಲೂ ಬೇರೆಯಾಗಿದ್ದಾನೆ. ಪೂರ್ವದೆಲ್ಲ ಹೇಳಿ ಆಗೈತೆ ಇದ್ರ ಬಗ್ಗೆ. ಯಾವುದನ್ನು ಅರಿಯುತ್ತೇವೆಯೋ ಅದೆಲ್ಲವೂ ನಮಗಿಂತಲೂ ಭಿನ್ನವಾದದ್ದು. ತತ್ವಜ್ಞಾನಿ ಶರೀರವನ್ನು ಅರಿತಾನ, ನಾವು ಅರಿತೀವಿ, ಮತ್ತು ಅದ್ರಾಗ ಕೂಡ್ತೇವೆ. ಈ ಹೇಳುವಾಗ ಕೇಳುವಾಗ ಹೌದು ಶರೀರ ನಾವಲ್ಲ, ಒಳಗಿರುವ ಸಾಕ್ಷಿ ಚೈತನ್ಯವೇ ನಾವು ಅಂತ ಅನ್ನಿಸ್ತದ. ಪರಂತು ಇಲ್ಲಿಂದ ಎದ್ದು ಹೆಜ್ಜೆ ಹಿಡ್ಕೊಳ್ದ ಮತ್ತು ಈ ಶರೀರ ನಾನು ಅಂತ ಅನುಭವ ಬರ್ತದೆ ನಮಗೆ. ಆ ತತ್ವಜ್ಞಾನಿಗೆ ಆ ಭಾವ ಬರುವುದಿಲ್ಲ. ಒಂದು ಸಲ ಹೋಗಿದೆ ಮತ್ತೆ ಆ ಭಾವನೆ ಬರುವುದಿಲ್ಲ. ಅದಕ್ಕೆ ತನು ವಿಲಕ್ಷಣ. ಈ ಶರೀರ ಹುಟ್ಟುತ್ತದೆ, ಸಾಯ್ತದ, 6 ವಿಕಾರಗಳಿಂದ ಕೂಡಿಕೊಂಡಿದೆ. ಆತ್ಮ ತತ್ವಜ್ಞಾನಿಯೇ ಆತ್ಮನೇ ತತ್ವಜ್ಞಾನಿ. ಆ ಆತ್ಮಕ್ಕೆ ಅಥವಾ ತತ್ವಜ್ಞಾನಿಗೆ ಶರೀರ ಇಲ್ಲ, ಹುಟ್ಟವಲ್ಲ, ಸಾಯವಲ್ಲ, ಮಧ್ಯದಲ್ಲಿರುವ ಯಾವ ವಿಕಾರಗಳು ಅವನಿಗೆ ಇಲ್ಲ ಅಂತಾಯಿತು. ತನು ವಿಲಕ್ಷಣ. ನಿತ್ಯ ಮುಕ್ತ ಆತ್ಮತತ್ವ ಸಾಧನೆಯನ್ನು ಮಾಡಿ ಮುಕ್ತನಾದವಲ್ಲವ. ನಿತ್ಯ ಮುಕ್ತ ಆತ್ಮತತ್ವ ಯಾವಾಗಲೂ ಬಂಧನದಿಂದ ರಹಿತವಾದದ್ದು. ನಮಗೇನಾಗಿದೆ? ನಾವು ಮುಕ್ತರೇ ಆತ್ಮದೃಷ್ಟಿಯಿಂದ, ಪರಂತು ಶರೀರದಲ್ಲಿ ನಾನು ಎಂಬುವ ತಾದಾತ್ಮ್ಯ ಹೊಂದಿದ್ದೇವೆ. ಆದ್ದರಿಂದ
ಬದ್ಧರಾದಂತೆ ಆಗಿದ್ದೇವೆ. ಬದ್ಧರ ಅಲ್ಲ, ನಾವು ಬಂಧನದಲ್ಲಿ ಇಲ್ಲ, ಇಲ್ದಿದ್ರೂ ಕೂಡ ಬಂಧನದಲ್ಲಿ ಇದ್ದವರಂತೆ ಆಗಿದ್ದೇವೆ ಅಂತಿದ್ರ ಅಭಿಪ್ರಾಯ. ಒಳಗಿರುವಂಥ ಅಖಂಡ ಚೈತನ್ಯವೇ ನೀನು, ಒಳಗೆ ಹೊರಗೆ ತುಂಬಿರುವಂಥ ಅಖಂಡ ಚೈತನ್ಯವೇ ನೀನು ಅಂದಾಗ ಆ ತತ್ವ ನಿತ್ಯ ಮುಕ್ತ. ನಿತ್ಯ ಮುಕ್ತ ತಾನು ಎಂಬವನು ಅಂದ್ರೆ ನಾನು ನಿತ್ಯ ಮುಕ್ತನು ಅಂತ ಯಾವನಿಗೆ ಅನುಭವ ಬಂದಿದೆಯೋ, ಯಾರಿಗೆ ಅನುಭವ ಬಂದಿದೆ? ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ ಮಾಡಿ ಭಾಗತ್ಯಾಗಾದಿ ಲಕ್ಷಣಗಳಿಂದ ಗುರುಗಳು ಹೇಳಿದಂತೆ ಅಖಂಡ ಚೈತನ್ಯವೇ ನನ್ನ ಸ್ವರೂಪ, ಪರಬ್ರಹ್ಮವೇ ನಾನು ಅನ್ನುವ ಭಾವನೆ ಯಾವನಿಗೆ ಬಂದಿದೆಯೋ, ನಿತ್ಯ ಮುಕ್ತನೇ ತಾನೆಂಬವನು ಎಂತೂ ತತ್ಕ್ರಿಯೆಗಳ ಮಾಲ್ಪನೋ, ಯಾವ ರೀತಿಯಿಂದ ವೇದವಿಹಿತವಾದ ಕರ್ಮಗಳನ್ನು ಮಾಡಿಯಾನು. ತನಗಿಂತಲೂ ಭಿನ್ನವಾದದ್ದೇನಾದರೂ ಇರಬೇಕು, ಅದನ್ನು ಪಡೆಯಬೇಕೆಂಬುವ ಇಚ್ಛೆ ಅವನಲ್ಲಿದ್ದರೆ ಅವನು ಕರ್ಮ ಮಾಡ್ತಾನೆ. ತನಗಿಂತಲೂ ಭಿನ್ನವಾದದ್ದು ಏನೂ ಇಲ್ಲದೆ ಇರುವಾಗ ಈ ತತ್ವಜ್ಞಾನಿಯು ಕರ್ಮವನ್ನು ಯಾವುದೇ ಥರದಿಂದಲೂ ಮಾಡಲಾರ ಅಂತ ಈ ನುಡಿಯ ಅಭಿಪ್ರಾಯ. ಮುಂದಿನ ನುಡಿ ಏನು ಹೇಳ್ತದೆ ನೋಡ್ರಿ. ತನುವಿದು ತಾನುಂ ಈ ಜಗವಿದು ನಿಜವು ಎಂಬ ಮನುಜಂಗೆ ಕರ್ಮವೇ ಕರಣೀಯ. ತನು ಮೊದಲೆನಿಸುವ ಇದನು ಪುಷಿಯು ಎಂದು ಎಂಬವನು ಅದೆಂತೂ ಮಾಲ್ಪನು ಆ ಕ್ರಿಯೆಗಳ. ಹೇಳಿದ್ದನ್ನೇ ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ, ಮತ್ತೇನು ಬೇರೆ ವಿಷಯ ಇಲ್ಲವೇ ಇಲ್ಲಿ. ಏನಂತಾರೆ ನೋಡ್ರಿ. ತನುವಿದು ತಾನು, ಇದು ಶರೀರ, ಇದು ನಾನು, ತಾನು ಅಷ್ಟೇ ಅಲ್ಲ, ತಾನು ಈ ಜಗವಿದು ತೋರುವಂತಹ ಜಗತ್ತು ನಿಜವು ಎಂಬ ಮನುಜಂಗೆ, ತೋರುವಂತಹ ಜಗತ್ತು ನಿಜ. ಅವ್ರಂತಾರ ಕಣ್ಣಿ ಕಾಣ್ತದ, ಕೈಲಿ ಮುಟ್ಟಿದ್ರೆ ಸಿಗ್ತದ, ಹಿಡಿಲಿಕ್ಕೆ ಬರ್ತದ, ಸುಳ್ಳು ಅಂತ ಹೇಗೆ ಹೇಳ್ತೀರಿ ಅಂತ ಯಾರಿಗೆ ದೃಢ ಭಾವನೆ ಇದೆಯೋ, ಶರೀರನ ಅಂತಾನ, ಜಗತ್ತು ಸತ್ಯ ಅಂತಾನ. ತಾನು ಈ ಜಗವಿದು, ನಾನೂ ನಿಜ, ಈ ಜಗತ್ತೂ ನಿಜ, ತನುವು ತಾನು, ತಾನೂ ನಿಜ, ಜಗತ್ತೂ ನಿಜ ಎಂಬ ಈ ಭಾವನೆಯಿಂದ ಕೂಡಿಕೊಂಡಿರುವ ಮನುಜನಿಗೆ ಕರ್ಮವೇ ಕರಣೀಯ. ಅವನು ಕರ್ಮವನ್ನೇ ಮಾಡುವುದಕ್ಕೆ ಅಧಿಕಾರಿ. ಅವನು ಜ್ಞಾನದಲ್ಲಿ ಅಧಿಕಾರಿ ಇಲ್ಲ, ಕರ್ಮವನ್ನೇ ಮಾಡುವ ಅಧಿಕಾರಿ ಅವನು. ಮನುಜಂಗೆ ಕರ್ಮವೇ ಕರಣೀಯ, ಅವನು ಕರ್ಮವನ್ನೇ ಮಾಡುವುದರಲ್ಲಿ ಅಧಿಕಾರಿ ಇದ್ದಾನೆ. ಆದರೆ ತತ್ವಜ್ಞಾನಿ ಹೇಳ್ತಾರೆ, ತನು ಮೊದಲೆನಿಸುವ ಇದನು, ಶರೀರವನ್ನೇ ಮೊದಲು ಮಾಡಿಕೊಂಡು ಹೊರಗೆ ಒಳಗೆ ತೋರುವುದೆಲ್ಲವೂ. ಶರೀರ ಮಧ್ಯದಲ್ಲಿ, ಹೊರಗ ಒಳಗ. ಶರೀರದ ಒಳಗ ಏನು ನಡೀತದ ಅಥವಾ ಏನೇನಿದೆ ಅಂತ ಕೇಳಿದ್ರೆ ಅದು. ಒಳಗೇನಿದೆ? ಸೂಕ್ಷ್ಮ ಶರೀರ ಇದೆ, ಕಾರಣ ಶರೀರ ಇದೆ. ಸ್ಥೂಲ ಶರೀರದ ಒಳಗೆ ಸೂಕ್ಷ್ಮ ಶರೀರ, ಕಾರಣ ಶರೀರ, 17 ತತ್ವಾತ್ಮಕವಾದ ಸೂಕ್ಷ್ಮ ಶರೀರ, ಅವಿದ್ಯೆಯೇ ತತ್ವವಾಗಿರುವ ಕಾರಣ ಶರೀರ ಒಳಗಿದೆ. ಸ್ಥೂಲ ಶರೀರ 25 ತತ್ವಗಳಿಂದ ಕೂಡಿಕೊಂಡಿದೆ, ಇದು ಮಧ್ಯದಲ್ಲಿದೆ. ಇದರ ಹೊರಗೆ ಯಾವುದು ಅಂತ ಕೇಳಿದರೆ ನಾಮ ರೂಪ ಕ್ರಿಯಾತ್ಮಕವಾದ ಜಗತ್ತು. ನಾಮ ರೂಪ ಕ್ರಿಯೆ, ಇದ್ರ 3 ಇದೆ ಇಲ್ಲಿ. ನಾಮ ಇದೆ, ರೂಪ ಇದೆ, ವ್ಯವಹಾರ ಇದೆ, ಕ್ರಿಯೆ ಅಂದ್ರೆ ಈ ಜಗತ್ತು. ಇದೆಲ್ಲ ಸುಳ್ಳು. ತನುವಿದು ತಾನು ಈ ಜಗವಿದು ನಿಜವು ಎಂಬ ಮನುಜಂಗೆ ಕರ್ಮವು ಕರ್ಣೀಯಾಯಿತು. ತನು ಮೊದಲೆನಿಸುವ, ಶರೀರವೇ ಮೊದಲು ಎಂದು ಹೇಳಿಸಿಕೊಳ್ಳುವ ಇದನ್ನು ಅನ್ನುವ ಶಬ್ದದಿಂದ ಹೊರಗೆ ಒಳಗೆ ಎಲ್ಲ ಅರ್ಥ ಮಾಡ್ರಿ. ಇದನ್ನು ಅಂದ್ರೆ ಒಳಗಿನ ಸೂಕ್ಷ್ಮ ಶರೀರ, ಕಾರಣ ಶರೀರ, ಹೊರಗಿಂದು ಜಗತ್ತು. ಖುಷಿ ಎಂದು ಎಂಬವನು, ಇದು ತೋರ್ತದ ಅಷ್ಟ, ಇದಕ್ಕೆ ಇರುವಿಕೆ ಇಲ್ಲ ಎಂದು ನಿಶ್ಚಯ ಮಾಡಿದವನು ಅದೆಂತೂ ಮಾಲ್ಪನು ಆ ಕ್ರಿಯೆಗಳಂದರೆ ವೇದದಲ್ಲಿ ಹೇಳಲ್ಪಟ್ಟಂತಹ ಕರ್ಮಗಳನ್ನು ಅದೆಂತೂ ಮಾಡುವನು. ಯಾವ ರೀತಿಯಿಂದ ಮಾಡುತ್ತಾನೆ ಇವನು? ಯಾವ ರೀತಿಯಿಂದಲೂ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಯಾಕಿಲ್ಲ? ಎಲ್ಲ ಸುಳ್ಳಿದೆಯಲ್ಲ, ಎಲ್ಲ ಸುಳ್ಳಿದೆ. 14 ಲೋಕ ಅಂತ ನೀವು ಹೇಳಿದ್ರು, 14 ಲೋಕನೂ ಸುಳ್ಳಿದಾವೆ. ಅನಂತ ಬ್ರಹ್ಮಾಂಡಗಳಂತ ಹೇಳಿದ್ರು, ಅವು ಸುಳ್ಳದಾವು. ಸುಳ್ಳಿರುವಾಗ ಏನನ್ನು ಪಡೆಯುವುದಕ್ಕಾಗಿ ಕರ್ಮ ಮಾಡಬೇಕಿವ? ಪಡೆಯುವುದಂತೂ ಇಲ್ಲ. ಕರ್ಮ ಮಾಡೋದೆಲ್ಲಿ? ಏನನ್ನಾದರೂ ಪಡೆಯುವ ಸಂದರ್ಭದಲ್ಲಿ ಕರ್ಮ ಮಾಡ್ತೇವೆ, ಏನನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕ್ರಿಯೆ ಮಾಡ್ತೇವೆ. ಇಲ್ಲಿ ಯಾವ ಪ್ರಾಪ್ತಿಗೂ ಅವಕಾಶ ಇಲ್ಲ. ಬೇಡ, ಏನಾದರೂ ಸ್ವಚ್ಛ ಮಾಡುವುದರಲ್ಲಿ ಕ್ರಿಯೆ ಮಾಡ್ತೇವೆ, ಸಂಸ್ಕಾರ.
ಅಥವಾ ಇನ್ನೊಂದನ್ನು ಇನ್ನೊಂದಾಗಿ ಪರಿಣಮಿಸುವುದರಲ್ಲಿ ಕ್ರಿಯೆ ಮಾಡ್ತೇವೆ. ಹಾಲು ಹೋಗಿ ಮೊಸರು ಆಗಬೇಕಾದ್ರೆ ಅಲ್ಲಿ ಹಾಲು ಕಾಸಬೇಕು, ಹೆಪ್ಪಿಡಬೇಕು. ಅಕ್ಕಿ ಹೋಗಿ ಅನ್ನ ಆಗಬೇಕಾದ್ರೆ ಒಲಿ ಹೂಡಬೇಕು, ನೀರು ಇಡಬೇಕು, ಅನ್ನ ಮಾಡುವ ಕ್ರಿಯೆ ಮಾಡಬೇಕು. ಹೀಗೆ ಉತ್ಪಾದ್ಯ ಕುಂಬಾರನ ಕತೆ ಹೇಳಿ ಆಗೈತಿ. 4 ವಿಧವಾದ ಫಲಗಳು ಎಲ್ಲಿ ಬೇಕಾಗಿವೆಯೋ ಅಲ್ಲಿ ಕರ್ಮ ಮಾಡಬೇಕು. ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ 4 ರೀತಿ ಫಲ ಇದೆ ಕರ್ಮಕ್ಕೆ. ಆದರೆ ತತ್ವಜ್ಞಾನ ಆದವನಿಗೆ ಜಗತ್ತೇ ಇಲ್ಲ ಅಂದಾಗ ಪ್ರಾಪ್ತಿ ಮಾಡಿಕೊಳ್ಳುವುದು ಯಾವುದನ್ನ, ಉತ್ಪಾದನೆ ಮಾಡುವುದು ಯಾವುದನ್ನ, ಏನೇನು ಇಲ್ಲಿ ಇಲ್ಲವೇ ಇಲ್ಲ. ಆದುದರಿಂದ ಕರ್ಮವು ತತ್ವಜ್ಞಾನಿಗೆ ಕರಣೀಯವಲ್ಲ, ಮಾಡುವುದಕ್ಕೆ ಯೋಗ್ಯವಾದದ್ದು ಅಲ್ಲ. ಅಥವಾ ತತ್ವಜ್ಞಾನಿಯು ಕರ್ಮವನ್ನು ಮಾಡುವ ಅಧಿಕಾರಿಯೂ ಅಲ್ಲ. ಕರ್ಮ ಮಾಡುವ ಅಧಿಕಾರಿ ಯಾರು ಹೇಳಿ ಬಂದರ ಮೇಲೆ, ಶರೀರವೇ ನಾನು, ನಾನು ಸತ್ಯ, ಜಗತ್ತು ಸತ್ಯ ಅಂತ ಯಾರಿಗೆ ಭಾವನೆ ಇದೆಯೋ ಅವನ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ. ವೇದ ವಿಹಿತವಾದ ಯಜ್ಞಯಾಗ, ಜಪ, ತಪ, ಹೋಮ, ಹವನ ಮೊದಲಾದ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಆತನು ಅಧಿಕಾರಿ. ಶರೀರವೇ ನಾನು ಅಲ್ಲ ಎಂದು ನಿಶ್ಚಯ ಮಾಡಿದ ಮಹಾನುಭಾವನು ತತ್ವಜ್ಞಾನಿ. ಅವನ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ ಅಂತ ಈ ನುಡಿಯ ಅಭಿಪ್ರಾಯ. ನೋಡ್ರಿ ಮುಂದೆ, ತನುವಿದು ತಾನುಂ ಈ ಜಗವಿದು ನಿಜವು ಎಂಬ ಮನುಜಂಗೆ ಕರ್ಮವೇ ಕರಣೀಯ. ಕರ್ಮವು ಮಾಡುವುದಕ್ಕೆ ಆತನು ಅಧಿಕಾರಿ. ತನು ಮೊದಲೆನಿಸುವ ಇದನು ಖುಷಿ ಎಂಬವನು ಶರೀರವನ್ನೇ ಮೊದಲು ಮಾಡಿಕೊಂಡು ಎಲ್ಲವೂ ಮಿಥ್ಯಾ ಎಂದು ನಿಶ್ಚಯ ಮಾಡಿದವನು ಎಂತೂ ಮಾಲ್ಪನು ಆ ಕ್ರಿಯೆಗಳ, ಆ ಕರ್ಮಗಳನ್ನು ಯಾವ ರೀತಿಯಿಂದ ಅಂದ್ರೆ ವೇದ ವಿಹಿತವಾದ ಕರ್ಮಗಳನ್ನು ಯಾವ ರೀತಿಯಿಂದ ಮಾಡಿಯಾನು, ಮಾಡುವುದಿಲ್ಲ. ಇನ್ನು ಮುಂದಿನ ನುಡಿ ನೋಡ್ರಿ ಏನು ಹೇಳ್ತದ ಅಂದ್ರೆ ಕರ್ಮ ಏನು ಮಾಡ್ತದ ಅಂತ ಹೇಳ್ತಾರೆ. ದುರಿತವನು ಊರೇ ಪರಿಹರಿಸುವೆಡೆಗೆ ಕರ್ಮ ಕರಣೀಯವು, ಅತಿಶಯ ದುಷ್ಕೃತಿ ಕರವದು ತಾನೆಂದು ತಿಳಿದ ನಿರ್ಮಲ ಬುದ್ಧಿವರನು ಎಂತೂ ಮಾಲ್ಪನು ಆ ಕ್ರಿಯೆಗಳ. ದುರಿತವನು ಪಾಪವನ್ನು, 2 ಪಾಪ ಅಂತ ಹೇಳಿದಾರ ಮೇಲೆ ನೆನಪಿಟ್ಕೊಳ್ರಿ. ಪುಣ್ಯವೂ ಪಾಪ, ಪಾಪವೂ ಪಾಪ ಅಂತ ಹೇಳ್ಕೊಂಡು ಬಂದಾರ. ದುರಿತವನು ಉರೇ ಚೆನ್ನಾಗಿ ಪರಿಹರಿಸುವ ಎಡೆಗೆ ಕರ್ಮ ಕರಣೀಯವು, ಅತಿಶಯ ದುಷ್ಕೃತಿಕರವನು ತಾನೆಂದು ತಿಳಿದ ನಿರ್ಮಲ ಬುದ್ಧಿವರನು ಎಂತೂ ಮಾಲ್ಪನು ಆ ಕ್ರಿಯೆಗಳ. ಕರ್ಮದಿಂದಲೇ ನಮಗೆ ಶರೀರ ಬಂದಿದೆ. ಶರೀರ ಬಂತಂದ್ರೆ ಇಲ್ಲಿ ಅನೇಕ ವಿಧವಾದ ದುಃಖ ದುಮ್ಮಾನಗಳು. ಸುಖದ ಲವಲೇಶ, ಒಂದು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ಯಾರ ಅನುಭವಿಗಳು. ಸಾಸಿವೆಯಷ್ಟು ಸುಖ, ಅದ್ರ ಹಿಂದೆ ದುಃಖ ಎಷ್ಟಿದೆ ಅಂದ್ರೆ ಪರ್ವತದಷ್ಟು ದುಃಖ ಇದೆ. ಆದ್ರೆ ನಾವೇನು ಭ್ರಾಂತರಾಗಿದ್ದೇವೆ, ದುಃಖವನ್ನೇ ಸುಖವೆಂದು ಅಪ್ಪಿಕೊಂಡು ಅದರಲ್ಲಿ ನಡೆಯುತ್ತಿದ್ದೇವೆ, ಮುಳುಗಿದ್ದೇವೆ. ದುರಿತವನ್ನು ಊರೇ ಪಾಪವನ್ನು ಚೆನ್ನಾಗಿ ಪರಿಹರಿಸುವ ಎಡೆಗೆ, ಪರಿಹರಿಸಬೇಕಾದರೆ ಕರ್ಮವು ಕರಣೀಯ. ತತ್ವಜ್ಞಾನಿಗೆ ಯಾವ ಪಾಪವೂ ಇಲ್ಲ. ಅವಾಗೇನರ ಪಾಪ ಇದ್ದಿದ್ರೆ ಕರ್ಮ ಮಾಡಬಹುದಾಗಿತ್ತು. ಯಾವುದೋ ಒಂದು ಶ್ಲೋಕ ಬರ್ತಾರೆ, ದೇಹಾತ್ಮ ಬುದ್ಧಿ 100 ಕೋಟಿ ಗೋವು ಕೊಂದಷ್ಟು ಪಾಪ ಮಾಡ್ತದಂತೆ. ದೇಹಾತ್ಮ ಬುದ್ಧಿ ಜಂ ಪಾಪಂ ನ ತದ್ಗೋವಧ ಕೋಟಿಭಿಹಿ. 1 ಕೋಟಿ ಆಕಳುಗಳನ್ನು ಕೊಂದಾಗ ಎಷ್ಟು ಪಾಪ ಬರ್ತದಷ್ಟು ಈ ಶರೀರ ನಾನು ಅಂದಾಗ ಬರ್ತದಂತ. ಮತ್ತು ಪಾಪ ಎಲ್ಲಿ ಮಾಡ್ತೇವ್ರಿ ಅಂತ ಕೇಳಿಗಿಳಿಯರಿ. ಪಾಪ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಹೊಡೆದಿಲ್ಲ, ಬಡದಿಲ್ಲ, ಯಾರನ್ನು ಬೈದಿಲ್ಲ, ಯಾರ್ದು ಕಳ್ತನ ಮಾಡಿಲ್ಲ, ಯಾರು ಹಣ ಕಸ್ಕೊಂಡಿಲ್ಲ. ಮತ್ತು ನಾವ್ಯಾಕೆ ಪಾಪ ಮಾಡ್ತೇವ್ರಿ ಅಂದಗಿಂದೆ. ಶರೀರ ನಾನು ಅಂತ ಯಾರ್ಯಾರು ಅಂತೀವಲ್ಲ ಅವರೆಲ್ಲರೂ ಪಾಪಿಗಳೇ. ಯಾಕಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ನಾನು ಅಂತಾನ. ಮತ್ತೆ ಯಾಕಂದ್ರೆ ಇದೇ ಅರ್ಥ. ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿ ಇವಂದು ಏನತ್ತಿದ್ರಾಗ, ಒಳಗಿರುವ ಜೀವಾತ್ಮಂದು ಏನತ್ತಿದ್ರಾಗ ಏನೂ ಇಲ್ಲೇ ಇಲ್ಲ. ಮತ್ತು ಯಾರ್ದೋ ಮನೆ ನಂದ ಮನೆ ಅಂತಂದ್ರೆ ಅವ ಪಾಪಿ ಅಲ್ಲೇನ? ಹಂಗೆ ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರ ಅನ್ನುವ ಮನೆ ನಾನು ಅಥವಾ ನಂದು ಅಂತಂದ್ರೆ ಇವನು ಪಾಪಿ. ಇದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಕರ್ಮ ಮಾಡಬೇಕು. ಆದ್ರೆ ತತ್ವಜ್ಞಾನಿ ಈ ಶರೀರವೇ ನಾನು ಅಲ್ಲ ಅಂತ ನಿಶ್ಚಯ ಮಾಡಿದ್ದರಿಂದ ಆಮ್ಯಾಕೆ ಕರ್ಮ ಮಾಡ್ಲಿಕ್ಕೆ ಹೋಗ್ತಾನೋ, ಹೋಗೋದಿಲ್ಲ ಅನ್ನೋದನ್ನು ಇದ್ರಾಗ ಹೇಳ್ತಾ ಇದ್ದಾರೆ ನೋಡ್ರಿ. ದುರಿತವನು ಊರೇ ಪರಿಹರಿಸುವೆಡೆಗೆ
ಕರ್ಮ ಕರಣೀಯ, ಕರ್ಮವನ್ನು ಮಾಡಬೇಕು. ಅದರ ಅತಿ ದುಷ್ಕೃತಿ ಕರವನು ತಾನೆಂದು ತಿಳಿದ ಮೇಲೆ, ಕರ್ಮ ಮಾಡುವುದು ಅತ್ಯಂತ ಕಷ್ಟ ಎಂದು ತಾನು ತಿಳಿದ ಮೇಲೆ, ಕರ್ಮ ಮಾಡೋದ್ರಿಂದ ಇನ್ನಷ್ಟು ಪಾಪ ಹೆಚ್ಚನ ಆಗ್ತದೆ. ಯಾಕಂದ್ರೆ ಶರೀರನಾನಂದ ಕರ್ಮ ಮಾಡಬೇಕು, ಇನ್ನಷ್ಟು ಪಾಪ ಹೆಚ್ಚಾಗ್ತದೆ. ಆದುದರಿಂದ ಅಲ್ಲಿ ಕರ್ಮ ಇವೆ ಹೇಗೆ ಮಾಡ್ತಾನೆ? ಇನ್ನೊಂದು ಭಾವ, ಅದು ಪುಣ್ಯ ಸುಖವನ್ನು ಉಂಟು ಮಾಡುವಂಥ ಕರ್ಮರ ಆಗಲಿ, ಪಾಪವನ್ನು ದುಃಖವನ್ನು ಉಂಟು ಮಾಡುವಂಥರ ಕರ್ಮ ಆಗಲಿ, ಅಂದರೆ ವಿಹಿತ ಕರ್ಮರ ಆಗಲಿ, ನಿಷಿದ್ಧ ಕರ್ಮರ ಆಗಲಿ, ಸಕಾಮ್ ಕರ್ಮರ ಆಗಲಿ, ನಿಷ್ಕಾಮ್ ಕರ್ಮರ ಆಗಲಿ, ನಿಷ್ಕಾಮ್ ಕರ್ಮ ಆದರೂ ಆಗಲಿ. ನಿಷ್ಕಾಮ್ ಕರ್ಮ ಸಕಾಮ್ ಕರ್ಮ ಯಾರು ಹೇಳಿದಾರೋ? ಸಾಧಕನಿಗೆ ಹೇಳಿದ್ದಾರೆ. ನೀವು ತತ್ವಜ್ಞಾನಿ ಆದವನು ಸಕಾಮ ಕರ್ಮವನ್ನೂ ಮಾಡಲಾರ, ನಿಷ್ಕಾಮ ಕರ್ಮವನ್ನೂ ಮಾಡಲಾರ, ಪುಣ್ಯ ಕರ್ಮವನ್ನೂ ಮಾಡಲಾರ, ಪಾಪ ಕರ್ಮವನ್ನೂ ಮಾಡಲಾರ ಅಂತ ಇದ್ರ ಅಭಿಪ್ರಾಯ ಒಟ್ಟು. ಅದಕ್ಕಾಗಿ ಕರ್ಮ ಮಾಡೋದಂದ್ರೆ ಕಷ್ಟ ಇದೆ. ಕರ್ಮ ಅದು ಎಡವಟ್ಟ, ಕರ್ಮ ಭಾಳ ಕಷ್ಟ ಇದೆ. ಮಧ್ಯದಲ್ಲಿ ನಿಲ್ಲೋ ಹಾಗಿಲ್ಲ. ಅದು ಆರಂಭ ಮಾಡಿದ್ವಿ ಅಂದ್ರೆ ಅಂತ್ಯದವರೆಗೆ ಆಗಬೇಕದು. ಮಧ್ಯದಲ್ಲಿ ನಿಂತೀವಿ ಅಂದ್ರೆ ಮತ್ತೆ ಮೊದಲಿನಿಂದ ಮಾಡಬೇಕು. ಮಧ್ಯದಲ್ಲಿ ನಿಂತೀವಿ ಅಂದ್ರೆ ಮತ್ತೆ ಮೊದಲಿನಿಂದ ಮಾಡಬೇಕು. ಇದು ಕರ್ಮ. ಮಧ್ಯದಲ್ಲಿ ನಿಂತರೆ ಅದು ಫಲ ಕೊಡೋದಿಲ್ಲ. ಅದಕ್ಕಾಗಿ ಅತ್ಯಂತ ಕಷ್ಟಕರವಾದ ಕರ್ಮ, ವಿಹಿತ ಕರ್ಮ ಆಗಲಿ, ನಿಷಿದ್ಧ ಕರ್ಮ ಆಗಲಿ, ಸಕಾಮ ಆಗಲಿ, ನಿಷ್ಕಾಮ ಆಗಲಿ, ಯಾವುದೇ ಕರ್ಮ ಆದರೂ ಕೂಡ ಅದು ಮಾಡುವಾಗೆ ಕಷ್ಟಕರ. ಅದರ ಫಲವೂ ಕೂಡ ದುಃಖವೇ. ಯಾಕೆ? ಮತ್ತು ಶರೀರ ತಂದು ಕೊಡ್ತದೆ. ಶರೀರ ಮತ್ತೆ ಬಂತಂದ್ರೆ ಮತ್ತೆ ನೀವು ಬದ್ಧನೇ. ಹೀಗಾಗಿ ಏನಂದ್ರೆ ನೋಡಿ, ಕರ್ಣಿಯು ಅತಿ ದುಷ್ಕೃತಿ ಕರವದು, ಅತ್ಯಂತ ದುಷ್ಕೃತಿ, ಬಾಳ ಪಾಪವನ್ನು ಉಂಟು ಮಾಡುವಂಥದ್ದು ಕರ್ಮ. ತಾನು ಎಂದು ತಿಳಿದ ದುಷ್ಕೃತಿ ಕರವದು ತಾನೇ, ಅದು ಕೇವಲ ಕಷ್ಟಮಯವಾದದ್ದು ಎಂದು ತಿಳಿದ ನಿರ್ಮಲ ಬುದ್ಧಿವರನು. ನಿರ್ಮಲ ಬುದ್ಧಿವರನು ಅಂದ್ರೇನು? ಆತ್ಮವೇ ನಾನು ಎಂಬುವ ಬುದ್ಧಿಯುಳ್ಳವನು. ಇದಕ್ಕೆ ನಿರ್ಮಲ ಬುದ್ಧಿ ಅಂತಾರೆ. ಬ್ರಹ್ಮ ಒಂದ ಶುದ್ಧ, ಉಳಿದದ್ದೆಲ್ಲ ಅಶುದ್ಧ, ಬ್ರಹ್ಮ ಒಂದೇ ಶುದ್ಧ. ಅದಕ್ಕಾಗಿ ನಿರ್ಮಲ ಬುದ್ಧಿವರನು ಎಂತು ಮಾಲ್ಪನು ಆ ಕ್ರಿಯೆಗಳ, ಯಾವ ರೀತಿಯಿಂದ ವೇದ ವಿಹಿತವಾದ ಕರ್ಮಗಳನ್ನು ಮಾಡಿಯಾನು. ಆ ಕ್ರಿಯೆಗಳ ಅಂತಿದೆ ಶಬ್ದ. ಅದಕ್ಕಾಗಿ ವೇದ ವಿಹಿತವಾದ ಕರ್ಮಗಳನ್ನು ಯಾವ ರೀತಿಯಿಂದ ಮಾಡಬಲ್ಲನು ಅಂದರೆ, ಯಾವುದೇ ರೀತಿಯಿಂದಲೂ ತತ್ವಜ್ಞಾನಿಯಾದವನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿಯು ಅಲ್ಲ ಅಂತ ಒಟ್ಟು ಈ ಸೂತ್ರದ ಅಭಿಪ್ರಾಯ. ಮುಂದಿನ ಸೂತ್ರ ಏನು ಹೇಳ್ತದೆ ನೋಡೋಣ. ಇದೇ ವಿಷಯ ಹಾಗೆ ಮತ್ತೆ ಬರ್ತದದು. ಕರ್ಮದೇ ಭವ ದುಃಖವು ಎಂತು ಎಸಗುವನು ನಿಷ್ಕರ್ಮಿ ನಿತ್ಯಾನಂದ ನಿಜಯೋಗಿ. ನಿತ್ಯಾನಂದ ನಿಜಯೋಗಿಯನ್ನು ಮೊದಲು ತಗೊಳ್ತೇನೆ. ನಿತ್ಯಾನಂದ ನಿಜಯೋಗಿಯು ಅಂದ್ರೆ ಯಾವಾಗಲೂ ಆನಂದ ಸ್ವರೂಪದಲ್ಲಿಯೇ ಮುಳುಗಿರುವಂತಹ ಪರಮ ತತ್ವಜ್ಞಾನಿಯು. ನಿಜಯೋಗಿಯು ಅಂದರೆ ಪರಮ ತತ್ವಜ್ಞಾನಿಯು. ಕರ್ಮದೇ ಭವ ದುಃಖ, ಕರ್ಮ ಮಾಡುವುದರಿಂದಲೇ ಮತ್ತೆ ಜನ್ಮ. ಭವ ದುಃಖ ಅಂದರೆ ಹುಟ್ಟುವಿಕೆ, ಭವ ಅಂದರೆ ಹುಟ್ಟುವಿಕೆ, ದುಃಖ. ಶರೀರ ನಾನು ಅನ್ನುವುದೇ ಇಲ್ಲಿ ಭವ, ಮತ್ತೇನಲ್ಲ. ನೀವು ಹುಟ್ಟೇ ಇಲ್ಲ, ಕರೆ ಹುಟ್ಟಿದ್ಯಾರು? ಶರೀರ. ನಾ ಹುಟ್ಟಿದೆ ಅಂದೆಲ್ಲ, ಅದು ದುಃಖವೇ. ದುಃಖ ಕೊಡ್ಲಿಕ್ಕೆ ಆರಂಭ ಆಯಿತು. ಕರ್ಮದಿಂದಲೇ ಭವ ದುಃಖವು, ಕರ್ಮದಿಂದಲೇ ಈ ಸಂಸಾರದ ದುಃಖವು ಆರಂಭವಾಗಿದೆ. ನಿಷ್ಕರ್ಮಿ ನಿತ್ಯಾನಂದ ನಿಜಯೋಗಿ ನಿಷ್ಕರ್ಮಿ. ಅವನು ನಿಷ್ಕರ್ಮಿ ಅಂದರೆ ನಾನು ಯಾವುದೇ ಕರ್ಮವನ್ನು ಮಾಡುವ ಅಧಿಕಾರ ಉಳ್ಳವನಲ್ಲ. ಯಾಕಲ್ಲ ಅಂದ್ರೆ ಕೈ ಇಲ್ಲ, ಕಾಲಿಲ್ಲ, ಅವಯವಗಳಿಲ್ಲ, ಇಂದ್ರಿಯಗಳಿಲ್ಲ, ಮನ ಇಲ್ಲ, ಬುದ್ಧಿ ಇಲ್ಲ, ಚಿತ್ತು ಇಲ್ಲ, ಅಹಂಕಾರ ಇಲ್ಲ. ಅವೆಲ್ಲ ಇರುವುದೆಲ್ಲಿ? ಪ್ರಕೃತಿಯಲ್ಲಿ, ಶರೀರದಲ್ಲಿ. ಮನ, ಬುದ್ಧಿ, ಚಿತ್ತು, ಅಹಂಕಾರ ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಬೇರೆ. ನಾ ಸೂಕ್ಷ್ಮ ಶರೀರವೂ ಅಲ್ಲ, ಸ್ಥೂಲ ಶರೀರವೂ ಅಲ್ಲ. ಕಾರಣ ಶರೀರ ಅಂದ್ರೆ ಅಜ್ಞಾನ, ಅದು ನಾನಲ್ಲ. ಈ ಎಲ್ಲವುಗಳಿಗಿಂತಲೂ ಭಿನ್ನವಾಗಿರುವ ಅಖಂಡ ಚೈತನ್ಯವೇ ನಾನು ಆಗಿದ್ದೇನೆ ಎಂದು ಯಾವ ಮಹಾನುಭಾವನು ತಿಳಿದುಕೊಂಡಿದ್ದಾನೆಯೋ, ಅರಿತುಕೊಂಡಿದ್ದಾನೆಯೋ ಅವನು ನಿಷ್ಕರ್ಮಿ. ನಿಷ್ಕರ್ಮಿ ಅಂದರೆ ಅವಯವಗಳು ಇಲ್ಲ, ಯಾವ ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಅಭಿಪ್ರಾಯ. ನಿಷ್ಕರ್ಮಿಯಾದಂತಹ ಈ ಮಹಾನುಭಾವನು, ನಿಷ್ಕರ್ಮಿ ನಿತ್ಯಾನಂದ ನಿಜಯೋಗಿ ಎಂತೂ ಎಸಗುವನು, ಕರ್ಮವನ್ನು ಯಾವ ರೀತಿಯಿಂದ ಮಾಡಿಯಾನು. ಮೇಲಿನ ಸಾಲಿನಲ್ಲಿದೆ ಅದು. ಕರ್ಮದೇ ಭವ ದುಃಖವು ಎಂತೂ ಎಸಗುವನು, ಎಂತೂ ಕರ್ಮವನ್ನು ಮಾಡುವನು ಅಂತ ಅಭಿಪ್ರಾಯ.
ಹೇಳಿದ ವಿಷಯವನ್ನೇ ಮತ್ತೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಯಾವುದೇ ಕಾಲಕ್ಕೂ ತತ್ವಜ್ಞಾನಿಯಾದವನಿಗೆ ಕರ್ಮ ಮಾಡುವುದರಲ್ಲಿ ಅಧಿಕಾರ ಇಲ್ಲ. ಈ ಗ್ರಂಥವನ್ನು ಆಗಾಗ ನಾನು ನೆನಪು ಮಾಡಿ ಹೇಳಿದ್ದೇನೆ. ಯಾರಿಗಿದು ಅನ್ವಯ? ಉತ್ತಮ ಜಿಜ್ಞಾಸುವಿಗೆ. ಉತ್ತಮ ಜಿಜ್ಞಾಸುವಿಗೂ ತತ್ವಜ್ಞಾನಿಗೂ ಭಾಳ ಅಂತರ ಇಲ್ಲ. ತತ್ವಜ್ಞಾನಿ ಎಲ್ಲಿ ನಿಂತಿದ್ದಾನೆಯೋ ಅಲ್ಲೇ ಉತ್ತಮ ಜಿಜ್ಞಾಸು ನಿಲ್ಲುವ ಹಂತಕ್ಕೆ ಬಂದಿದ್ದಾನೆ. ನಿಂತಿಲ್ಲ ಅಷ್ಟೇ, ನಿಲ್ಲುವ ಯೋಗ್ಯತೆ ಇವನಲ್ಲಿದೆ. ಎದರ ಬದರ ಹೇಳಿದ್ದೇನೆ, ಹಿಂಗೆ ನಿಂತಿದ್ದಾರೆ ಇಬ್ಬರು ಒಂದು ಜಾಗದಲ್ಲಿ. ಹಿಂಗೆ ತಿರುಗೋದಷ್ಟೇ ಕೆಲಸ ಸಾಧಕನಿಗೆ, ಮತ್ತೇನು ಅಲ್ಲಿಲ್ಲ. ಆ ತಿರುಗುವುದಷ್ಟೇ ಕೆಲಸ ಅಂದ್ರೇನು? ಇದೆಲ್ಲಕ್ಕೂ ನಾನು ಸಾಕ್ಷಿ ಅನ್ನುವ ಭಾವನೆ ದೃಢ ಆಯಿತು. ಇವು ಹಿಂಗೆ ನಿಂತ ಹಿಂಗೆ ತಿರುಗ್ತಾನೆ, ಒಂದು ಕಡೆ ಮುಖ ಹಾಕಾನಂತ ಅಭಿಪ್ರಾಯ, ಮತ್ತೇನಿಲ್ಲ. ಅದಕ್ಕಾಗಿ ಅದನ್ನು ನೆನಪಿಟ್ಟುಕೊಂಡು ಸಾಧಕರಾದವರು ನಾವೇನು ಮಾಡೋದು ಇಲ್ಲ ಅಂತ ಅಂದ್ಗಿದ್ದೀರಿ ಅಂತ ಹೇಳಕತ್ತೇನೆ, ಮತ್ತೇನಿಲ್ಲ. ನಾವು ಏನು ಮಾಡೋದಿಲ್ಲ ಅಂದ್ಗಿದ್ದೀರಿ. ಯಾವಾಗ ಈ ಮಾತು ಬಳಸ್ತಿರಲ್ಲ, ನಾನು ಏನೂ ಮಾಡೋದಿಲ್ಲ ಅಂತ ಬಲಿಸಿದಾಗಲೇ ಸಂಸಾರದ ಕಟ್ಟಿಗೆ ಒಳಪಟ್ಟಿರಿ. ಹಿಂಗಂದ್ರೇನು? ನಾನು ಅನ್ಬೇಕಾದ್ರೆ ಇನ್ನೊಂದು ಐತಿ ಅಂತ ಅರ್ಥ. ಇನ್ನೊಂದು ಇಲ್ಲ ಅಂದ್ರೆ ನಾನು ಅಂತ ಯಾರಿಗೆ ಅಂತಿ? ಸಾಪೇಕ್ಷಕ ಶಬ್ದ. ನಾನು ನೀನು. ನೀನು ಅನ್ನೋದು ಇದ್ರ ಎದುರು ಶಬ್ದ, ನಾನು ಅನ್ನೋದು ನೀನು ಅನ್ನೋ ಶಬ್ದಕ್ಕೆ ಎದುರು ಶಬ್ದ, ಎರಡು ಎದುರ ಬದ್ರ. ಅದಕ್ಕೆ ನಾನು ಅಂತ ಯಾವಾಗ ಶಬ್ದ ಬಾಯಿಂದ ಬರ್ತದೋ ಆಗ ಇನ್ನೊಂದಿದೆ ಅಂತ ಅರ್ಥ. ಇನ್ನೊಂದಂದ್ರೆ ಜಗತ್ತಿದೆ ಅಂತ ಅರ್ಥ. ಜಗತ್ತಿದೆ ಅಂದಮೇಲೆ ನಾವು ಕರ್ಮ ಮಾಡಲಿಕ್ಕೆ ಬೇಕು. ಆದರೆ ತತ್ವಜ್ಞಾನಿ ಶರೀರವೇ ನಾನು ಅಲ್ಲ ಅಂತ ನಿಶ್ಚಯ ಮಾಡಿದ್ದಾನೆ. ಅವನು ಶರೀರದಾಗ ನಾನು ಅನ್ನೋದೇ ಇಲ್ಲ. ಒಬ್ಬರು ಮಹಾತ್ಮರು ಭೇಟಿಯಾಗಿದ್ರು ನನಗೆ ಓದುವಾಗ ಅಧ್ಯಯನ ಕಾಲದಲ್ಲಿ. ಆ ಶರೀರಕ್ಕೆ ನಾ ಅಂತ ಎಂದೂ ಅನ್ಲಿಲ್ಲ ಅವರು. ಇದು ಇದು ಅಂತ ಮಾತಾಡ್ತಿದ್ರು ಅವರು. ಇದಕ್ಕೆ ಸ್ನಾನ ಮಾಡಿಸ್ತೇವೆ ಅಂದೀವಿ. ಒಂದ್ಸಲ ಹೇಳಿದ್ದೇನೆ ಹಿಂದೊಮ್ಮೆ. ಭಾಳ ಸ್ನಾನನ ಮಾಡಿಲ್ಲ ಮಹಾನುಭಾವ. ಮಳೆ ಆದಾಗ ಸ್ನಾನ ಆಗೋದು, ಮಳೆ ಯಾವಾಗ ಆಗತ್ತೆ ಆಗ ಸ್ನಾನ ಆಗೋದು. ಇರಾಕ ಜಾಗ ಇಲ್ಲ, ಹರಕ್ಕೆ ತಗಡ ಮ್ಯಾಲ ಸೋರ್ತತಿ, ಇಷ್ಟು ಎತ್ತರ ಹುಲ್ಲು ಹಾಕ್ಕೊಂಡು ಕುಂತಾನ ಅಂತ ಮಹಾನುಭಾವ. ಅಲ್ಲೇ ಒಂದು ಊರಾಗ ಭಾಳ ದಿನ ಇದ್ರು ಅವರು. ಮುತ್ತಣ್ಣಲ್ಲೂರು ಅಂತ ಒಂದು ಊರು, ಇದು ಬೆಂಗಳೂರು ಸಮೀಪದ ಕತೆ ಹೇಳಕತ್ತೇನೆ. ಭಾಳ ದಿನ ಇದ್ರು. ಆ ಮುತ್ತಣ್ಣಲ್ಲೂರವರು ಮಠ ಕಟ್ಟಿದಾರು. ಇದೆಲ್ಲ ಸೋರ್ತದ, ಇಲ್ಲಿ ಯಾಕೆ ಇರ್ತೀರಿ, ಆ ಮಠಕ್ಕೆ ಹೋಗೋದು ನಡೀರಿ ಅಂತೀವಿ ಒಂದ್ಸಲ. ಯಾಕೆ ಇದಿರಲಿ, ಇದು ಇಲ್ಲಿ ಇರಾಕ ಅಲ್ಲೇ ಅಂತತೇನ, ಇದು ಮಠ ಬೇಕಂತತೇನ, ಯಾವ ಬೇಕಾಗೈತಿಲ್ಲ ಅವನ ಕಟ್ಟಿಕೊಳ್ಳಿ, ಅವನ ಅಲ್ಲಿ ಇರಲಿ. ಇದು ಸ್ನಾನ ಮಾಡಿಸ್ತೇವೆ ಅಂದೀವಿ ಒಮ್ಮೆ. ಇದಕ್ಕೆ ಯಾಕೆ ಸ್ನಾನ ಬೇಕು? ಮಳೆ ಆದಾಗ ತಾನೇ ಸ್ನಾನ ಆಕೈತಿ. ನಾನು ಅಂತ ಎಂದೂ ಅನ್ಲಿಲ್ಲ ಮಾರಾಯ. ಶರೀರಕ್ಕೆ ಭಾಳ ಸಲ ಹೋಗಿ ಭಾಳ ಕಾಡಿದೀವಿ. ಈ ಶರೀರ ನಾನು ಅಂತಾನೇನು ನೋಡು ನಾ ಅಜ್ಜ ಅಂತ ಎಂದೂ ನಾನು ಅನ್ಲಿಲ್ಲ. ಇದು 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 ಅಂತ ಮಾತಾಡ್ದ. ಯಾಕೆ ಈ ಕತೆ ನೆನಪಾಯಿತು? ಇದು ನೋಡಿದ ಘಟನೆ, ಬರೀ ಕತೆ ಅಲ್ಲ, ನೋಡಿದ ಘಟನೆ. ಯಾಕೆ ನೆನಪಾಯಿತು ಅಂದ್ರೆ ಶರೀರಕ್ಕೆ ಸಾಕ್ಷಿಯಾಗಿದ್ದ. ಹೀಗಿರೋದ್ರಿಂದ ಅವ ಸ್ನಾನ ಆಗೋದು ಬೇಡ, ಮಠ ಬೇಡ, ಮಾನ್ಯ ಬೇಡ, ಏನೇನು ಬೇಡ. ಪರಮತತ್ವಜ್ಞಾನಿಗಳ ಸ್ಥಿತಿ ಹೀಗಿರ್ತದಲ್ಲ. ಅದಕ್ಕೆ ಶರೀರ ನಾನು ಅಲ್ಲ ಅಂತ ಅವರು ನಿಶ್ಚಯ ಮಾಡಿದ್ದರಿಂದ ಕರ್ಮ ಹೇಗೆ ಮಾಡ್ತಾರೋ? ಕರ್ಮದೇ ಭವ ದುಃಖ. ಕರ್ಮ ಮಾಡುವುದರಿಂದಲೇ ಸಂಸಾರದ ದುಃಖ ಇದೆ. ಎಂತೂ ಎಸಗುವನು ಯಾರು? ನಿತ್ಯಾನಂದ ನಿಜಯೋಗಿ ನಿಷ್ಕರ್ಮಿ ಎಂತೂ ಎಸಗುವನು ಅಂತ ಅನ್ವಯ ಆಗಿದೆ. ನೋಡೋಣ್ರಿ ಒಂದೆರಡು ನುಡಿ. ಭವಬಂಧ ಒಳಿಯದ ಭವಿ ಎನಿಸುವವನು ಅನುದಿವಸವು ಎಸಗುವ ಈ ಕರ್ಮಗಳು ಭವ ದುಃಖ ಬೀಜವದು ಹೌದು ಎಂದು ತಿಳಿದ ಅನುಭವಿ ಎಂತೂ ಮಾಲ್ಪನು ಆ ಕ್ರಿಯೆಗಳ. ಪದಚ್ಛೇದ ಮಾಡೇ ಓದಿದ್ದೇನೆ. ಭವಬಂಧ ಒಳಿಯದ ಭವಿ ಎನಿಸುವನು ಭವಿ ಎನಿಸುವನು. ಏನು ಹೆಂಗಂದ್ರೆ ಭವಬಂಧ ಒಳಿಯದ. ಭವಬಂಧ ಅಂದ್ರೆ ಸಂಸಾರ. ಶರೀರ ನಾನು ಅನ್ನುವ ಭಾವನೆಯೇ ಸಂಸಾರ. ಸ್ವಲ್ಪ ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಶರೀರ ನಾನು ಅಂದೀವಿ, ಸಂಸಾರ ಶುರುವಾಯ್ತು. ಶರೀರ ನಾ ಅಲ್ಲ ಅಂತ ನಿದ್ರಾ ಅವಸ್ಥೆಯಲ್ಲಿ ನಿಶ್ಚಯ ಐತಿ ನಿಮಗೆ, ಆಗಿನ ಸಂಸಾರ ಇಲ್ಲ, ಏನೂ ಇಲ್ಲ. ಗಾಢವಾದ ನಿದ್ರೆಯಲ್ಲಿ ಹತ್ತಿದಾಗ ನಾನು ಅನ್ನೋದು ಐತೇನೋ, ಮತ್ತು ಅಲ್ಲಿಲ್ಲೇನು ನೀವು?
ಇಲ್ಲಂತಾರ ಹೇಳ್ರಲ್ಲ. ಗಾಢವಾದ ನಿದ್ರೆ ಹತ್ತಿದಾಗ ಜೀವಾತ್ಮರುಗಳು ಇಲ್ಲೇನ ಅದಾರ. ಆದ್ರೆ ಏನಿಲ್ಲ ಅಂತ ಕೇಳಿದ್ರೆ ನಾನು ಅನ್ನೋದಿಲ್ಲ. ಯಾಕೆ ನಾನು ಅನ್ನೋದಿಲ್ಲ? ಅಲ್ಲಿ ಇನ್ನೊಂದಿಲ್ಲ ನೀನು ಬಿಟ್ಟೆ. ದಿನಾಲು ಬ್ರಹ್ಮದಲ್ಲೇ ಮುಳುಕುತ್ತೇವಂತ ಈ ಪೂರ್ವದ ಪ್ರವಚನದಲ್ಲಿ ಬಂದು ಹೋಗಿದೆ. ನಾನು ಅನ್ನೋದಿಲ್ಲ. ಭವಬಂಧ ಒಳಿಯದ ನಾನು, ಈ ಶರೀರವು ನಾನು ಎಂಬುವುದನ್ನು ತ್ಯಾಗ ಮಾಡದ. ಭವಬಂಧ ಒಳಿಯದ ಅಂದ್ರೆ ಈ ಶರೀರವೇ ನಾನು ಎಂಬ ಭಾವನೆಯನ್ನು ತ್ಯಾಗ ಮಾಡದ ಅಂದ್ರೆ ತತ್ವಜ್ಞಾನ ಆಗಿಲ್ಲ ಅಂತ ಇವಾಗಿಷ್ಟೆ. ಭವಬಂಧ ಒಳಿಯದ ಭವಿ ಎನಿಸುವನು. ಭವಿ ಅಂದ್ರೆ ಮತ್ತೆ ಹುಟ್ಟವ ಮತ್ತೆ ಸಾಯವ. ಭವಿ ಎನಿಸುವನು ಅನುದಿವಸವು ಪ್ರತಿನಿತ್ಯ ಎಸಗುವ ಮಾಡುವ ಈ ಕರ್ಮಗಳು. ಯಾವ ಕರ್ಮಗಳು? ಮೇಲೆ ಹೇಳಿದಂತೆ ವೇದವಿಹಿತವಾದ ಕರ್ಮಗಳು ಭವ ದುಃಖ ಬೀಜಬಹುದು. ಈ ಕರ್ಮವೇ ಸಂಸಾರಕ್ಕೆ ಬೀಜ. ಭವ ದುಃಖಕ್ಕೆ, ಸಂಸಾರ ದುಃಖಕ್ಕೆ ಬೀಜ. ಅರ್ಥಾತ್ ನಾವು ಹುಟ್ಟಿ ಬರುವುದಕ್ಕೆ ಕರ್ಮವೇ ಬೀಜ. ಅಂದ್ರೆ ಈ ಶರೀರ ಹುಟ್ಟುತ್ತದೆ, ನಾವು ಹುಟ್ಟುವುದಿಲ್ಲ. ಕರೆ ಈ ಶರೀರ ಹುಟ್ಟುವುದಕ್ಕೆ ಕರ್ಮವೇ ಕಾರಣ. ಯಾಕೆ? ಸುಖ ದುಃಖ ನಾವು ಈ ಕರ್ಮವೇ ಕಾರಣ ಅನ್ನೋದು ಒಂದೆರಡು ಮಾತಾಗ ನೋಡ್ರಿ. ಏನಂತೀರಿ ನೀವು? ಭಾಳ ಕಷ್ಟಪಟ್ಟು ದುಡ್ದೀವಿ, ಅದಕ್ಕೆ ಆರಾಮಿದ್ದೀವಿ ಅಂತೀರಿ ಸುಖ ಪ್ರಾಪ್ತ ಆದಾಗ. ದುಃಖ ಪ್ರಾಪ್ತ ಆದಾಗ ಏನಂತೀರಿ? ಅವ ಹಂಗೆ ಮಾಡಿದ, ಹಿಂಗೆ ಮಾಡಿದ, ಅದಕ್ಕೆ ದುಃಖ ಆಯಿತು ಅಂತೀರಿ. ಇಲ್ಲ ಯಾರೂ ಸಿಗಲಿಲ್ಲ, ದೇವ್ರು ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತ ಕೊನೆಗೆ ಅಲ್ಲಿ ಹೋಗ್ತೀರಿ. ಯಾರ ಸಿಕ್ಕರು ಅವನ ತಲೆ ಮೇಲೆ ಗೂಬಿ ಕೊಂಡಿರ್ತೀರಿ. ಯಾರು ಸಿಗಲಿಲ್ಲ ಅವನ ಕಡೆ ಹೋಗ್ತೀರಿ. ನಮ್ಮ ಸಂಸಾರ ಚಂದ ಕಾಣಲಿಲ್ಲ ಮಗ, ನಮ್ಮ ಸಂಸಾರ ಹಾಳು ಮಾಡಿದವ ಅಂತ ಬೈತೀರಿ. ದೇವ್ರನ್ನ ಬೈತೀರಿ. ಬೈತೀರಿಲ್ಲ? ಬೈತೀರಿ. ನಮ್ಮ ಸುಖಕ್ಕೂ ನಮ್ಮ ದುಃಖಕ್ಕೂ ನಮ್ಮ ಕರ್ಮವೇ ಕಾರಣ. ಅನ್ಯೋದದಾತೀತಿಕು ಬುದ್ಧಿರೇಷ. ಇನ್ನೊಬ್ಬ ಮಾಡಿದ ಅನ್ನುವುದು ದುಷ್ಟ ಬುದ್ಧಿಯವನ ವ್ಯವಹಾರ. ನಾವು ಮಾಡಿದ ಕರ್ಮವೇ ನಮಗೆ ಸುಖ ದುಃಖ ಕೊಡ್ತದೆ. ಅದಕ್ಕೆ ಸುಖ ಬಂದಾಗ ಭಾಳ ಕಷ್ಟಪಟ್ಟು ದುಡ್ದೀವಿ ಅಂತೀರಿ. ದುಃಖ ಬಂದಾಗ ಅವಾರ ಇವಾರ ಸಿಕ್ಕರ ಅವನ ತಲೆ ಮೇಲೆ ಕೊಂಡಿರ್ತೀರಿ, ಸಿಗದಿದ್ರೆ ಅವನ ತಲೆ ಮೇಲೆ ಕೊಂಡಿರ್ತೀರಿ. ದೇವ್ರೆ ಹೆಂಗೆ ಮಾಡಿಟ್ಟ ನಮಗೆ ಅಂತ. ನೀನು ಮಾಡಿದ ಕರ್ಮದ ಫಲ. ಅವಗೇನು ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅವ್ಯಾಕೆ ಮಾಡ್ತಾನೆ? ಅದಕ್ಕಾಗಿ ಅಂತಾರೆ ಇಲ್ಲಿ, ಶರೀರವೇ ನಾನು ಎಂದು ಅನ್ನುವುದೇ ಭವಿ. ಆ ಭವಿ ಪ್ರತಿನಿತ್ಯ ಮಾಡುವ ಕರ್ಮ. ಇದೇ ಬೀಜ. ಕರ್ಮವೇ ಬೀಜ ಅವನು ಹುಟ್ಟುವುದಕ್ಕೆ. ಭವ ದುಃಖ ಬೀಜವು ಅಹುದು ಎಂದು ತಿಳಿದನು. ಅಹುದು ಎಂದು ತಿಳಿದು ಈ ಶರೀರವೇ ಕರ್ಮದಿಂದ ಬಂದಿದೆ ಎಂದು ತಿಳಿದಿರುವ ಅನುಭವಿಯು ತತ್ವವೇತ್ತನು. ಇಲ್ಲಿ ಅನುಭವಿಯು ಅಂದ್ರೆ ತತ್ವವೇತ್ತನು, ಬ್ರಹ್ಮಜ್ಞಾನಿಯು. ಎಂತೂ ಆ ಕ್ರಿಯೆಗಳ ಮಾಲ್ಪನು. ಯಾವ ರೀತಿಯಿಂದ? ವೇದವಿಹಿತವಾದ ಸತ್ಕರ್ಮಗಳನ್ನು ಮಾಡಿಯಾನು. ಇಲ್ಲಿ ದುಷ್ಕರ್ಮಗಳಂತೂ ನಿಷಿದ್ಧ. ಸತ್ಕರ್ಮಗಳನ್ನೂ ಮಾಡಲಾರಯವ ಅಂತ ಅಭಿಪ್ರಾಯ. ಸತ್ಕರ್ಮಗಳನ್ನು ಮಾಡಿಯಾನು ಅನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾ, ತತ್ವಜ್ಞಾನಿಯಾದವನು ಶರೀರಕ್ಕೆ ಸಾಕ್ಷಿಯಾಗಿರುವುದರಿಂದ ಹಾಗೂ ಕರ್ಮವು ದುಃಖಕ್ಕೆ ಕಾರಣವಾಗಿರುವುದರಿಂದ ಎಂದೂ ಆತನು ಮಾಡಲಾರ ಅಂತ ಅಭಿಪ್ರಾಯ ಅಂತ ಈ ಒಂದು ನುಡಿಯಿಂದ ಗೊತ್ತಾಗ್ತದೆ. ಮುಂದಿನ ಭಾಷ್ಯ ಪದ್ಯದ ವಿಷಯಗಳನ್ನು ಮತ್ತೆ ನಾಳೆಯ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ.